व्याख्यान्तरसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः कमलानश्रीरमृतविशदैरंशविप्लावय नमाविर्भूयात् अनघमहिमा मानसे वागधीशः। नमस्ते प्राणेश प्रणतविभवायावनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। स्तुहि श्रुतं गर्तसदं युवानं मृगन्न भीमवहत्नमुग्रम् मृडाचरित्रे रुद्रत्तवानो अन्यन्ते अस्मन्निवन्तु सेनाः। शक्रोग्रधीतिथि हिमाकरसूर्यसूनुपूर्वन्निहत्य निखिलं यदपाङ्गलेशम् आश्रित्य नृत्यति शिवः प्रकटोरुशक्तिः श्रीर्यत्कटाक्षबलवती अचितन्नमामि। ಶಿವತತ್ವದ ಚಿಂತಕರಿಗೆ ವಂದನೆಗಳು. ಒಂದು ಅಪೂರ್ವವಾದ ಚಿಂತನೆಯನ್ನು ಶ್ರೀಪಾದರು ಕೊಟ್ಟರು. 7ನೆಯ ಹಂತದಲ್ಲಿ ನಾವಿದ್ದೇವೆ ಅಂತ. 7 ಉತ್ತಿಷ್ಠದ ಜಾಗ್ರತ ಅಂತ 7 ಲೋಸಿಗ ನಮ್ಮನ್ನು 7ನೆಯ ತಾಣಕ್ಕೆ ತಂದಿದ್ದಾರೆ ಅಂತ. ಸರಿ, ಶಬ್ದದಿಂದ ಸತ್ಯ. 7 ಏನೆಂದು ಹೇಳು ಅಂತ ನಾನು ಬಹಳಷ್ಟು ಅದರ ಬಗ್ಗೆ ಚಿಂತನೆ ಕೊಟ್ಟಿದ್ದೇನೆ. ವಾಸ್ತವವಾಗಿ ರುದ್ರ ಚಿಂತನೆಗೆ ನಾವು ಬಂದಾಗ ಶಿವತತ್ವದೆಡೆಗೆ ಆರಂಭದ ಸೊಲ್ಲು ಎತ್ತಿದಾಗ ಪರ್ವ ಸಮೀಕ್ಷೆಯಲ್ಲಿ ತುಂಬ ಹಬ್ಬಗಳಿವೆ. ನಮಗೀಗ ಆರಂಭದ ಹಬ್ಬ ಸಿಕ್ಕಿದ್ದು ಇನ್ನೊಂದು ವಾರದಲ್ಲಿ ಶಿವ ಬರ್ತಾನೆ. ಹಾಗಾಗಿ ಶಿವನನ್ನು ಮೊದಲು ಓದುವ, ಶಿವನನ್ನು ಮೊದಲು ಕೇಳುವ, ಮನಸ್ಸನ್ನು ಮುದಗೊಳಿಸಿಕೊಳ್ಳುವ ಮನೋಭಿಮಾನಿಯ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದರೆ ಮನಸ್ಸು ತೆರೆಕೊಂಡ್ರೆ ಮುಂದಿನದ್ದೆಲ್ಲ ತೆರೆಕೊಳ್ತದೆ, ಕೂಡಿಕೊಳ್ತದೆ. ಮನಸ್ಸು ಮುಚ್ಚಿಕೊಂಡ್ರೆ ಎಲ್ಲ ಸಿಗುವುದಿಲ್ಲ ಆಗತ್ತೆ ಅಂತ. ಹಾಗಾಗಿ ನಮಗೆ ಮೊದಲು ಸಿಕ್ಕಿದ ಸೊತ್ತು ಶಿವ. ಇದು 7ನೆಯ ಹಂತ ಅಂದಾಗ ಬಹಳ ಖುಷಿಯಾದ ಒಂದು ಮಾತು ಬರ್ತದೆ. ದೊಡ್ಡ ಚಿಂತನೆ ಅದು. ವಾಸ್ತವವಾಗಿ ಶಿವನ ಸ್ಥಾನಮಾನ. ಇವತ್ತು ನಾವು ಶಿವ ಯಾರು ಅಂತ ತಿಳ್ಕೊಂಡ್ರೆ ಈ 7ನೇ ಉಪ್ಪರಿಗೆಗೆ ಅರ್ಥ ಆಗ್ತದೆ. ಉಪ್ಪರಿಗೆ 6ನೇದ್ದು, ಆದರೆ ಮೊದಲದ್ದು ಸೇರಿಸಿಕೊಂಡಾಗ 7ನೇದ್ದು ಒಂದು ಶ್ರೀಪಾದರು 7ನೇದ್ದಕ್ಕೆ ಅರ್ಥ ಆಗುತ್ತೆ. ಶಿವನ ಮೇಲ್ಗಡೆ ಶಿವನನ್ನು ಬಿಟ್ಟಿದ್ದರೆ 7 ಜನರು ಸಿಗುವುದು. ಸುಪರ್ಣ, ಶೇಷ, ಪ್ರಾಣೇಶ, ಬ್ರಹ್ಮ, ವಿಷ್ಣುನ್, ಶ್ರಿಯಂ, ಗಿರಂ ಹೃದಯ ನಮಂತಿಯ ರುದ್ರಂ ಕೈಯೇವ ಪುರುಷಾರ್ಥ ಭಾಗ. ರುದ್ರನಿಗೆ ತಲೆ ಬಗ್ಗುವುದಿಲ್ಲ ಅಂದರೆ ಯಾರು ಅಂತ ಪ್ರಶ್ನೆ ಹಾಕಿದರೆ ಈ 7 ಜನರು ಮಾತ್ರ ರುದ್ರನಿಗೆ ತಲೆ ಬಗ್ಗಿಸುವುದಿಲ್ಲ. ತಲೆ ಬಗ್ಗಿಸಿ ಅವರಿಗೇನಾಗಬೇಕಾಗಿಲ್ಲ. ಇಷ್ಟು ತಲೆ ಬಗ್ಗಿಸುವುದು ಯಾಕೆ ಕೇಳಿದರೆ ಒಂದಿಷ್ಟೇನಾದರೂ ತುಂಬಿಕೊಳ್ಳುತ್ತದೆ ಅಂತ, ಲಾಭ ಆಗ್ತದೆ ಅಂತ. ಹಾಗಾಗಿ ರುದ್ರದೇವರಿಗೆ ತಲೆ ಬಗ್ಗಿಸಿದವರ ಯಾರು ಅಂತ ಪ್ರಶ್ನೆ. ರುದ್ರದೇವರಿಗೆ ತಲೆ ಬಗ್ಗಿಸದವರು ಯಾರು? ಏನೋ ಗಲಾಟೆ ಮಾಡಿಕೊಳ್ತಾರಲ್ಲ, ರುದ್ರ ಆಗುವುದಿಲ್ಲ, ಶಿವ ಆಗುವುದಿಲ್ಲ, ಹಾಗೀಗೆ ಅಂತ. ಶಾಸ್ತ್ರ ಕೇಳ್ತದೆ, ಶಿವ ಯಾರಿಗಾಗುವುದಿಲ್ಲ? ಶಿವನಿಗೆ ತಲೆ ಬಗ್ಗಿಸದವ ಯಾರಿದ್ದಾನೆ? ತಲೆಯಲ್ಲಿರುವುದು ಮನಸ್ಸು, ವಿಶೇಷವಾಗಿ ಮೈಂಡ್. ಅದು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತದೆ. ತಲೆ ಹಾಳಾದರೆ ಎಲ್ಲ ಹಾಳಾಯಿತು. ಯಾಕೆ ತಲೆ ಕಟ್ಟಿರಬೇಕು ಅಂದರೆ ಮನುಷ್ಯನಿಗೆ ಮನಸ್ಸು ಕೈಯಲ್ಲಿ, ಕಂಟ್ರೋಲಲ್ಲಿ, ಸ್ಥಿಮಿತದಲ್ಲಿ, ಸ್ವಾಸ್ಥ್ಯದಲ್ಲಿ ಇಲ್ಲ ಅಂದರೆ ಅವನು ಬಾವಿ ನೋಡಿದರೆ ಬಿದ್ದಾನ, ಬೆಂಕಿ ನೋಡಿದರೆ ಮುಟ್ಟಿಯಾನ. ಅದನ್ನು ಹುಚ್ಚು ಅಂತ ಕರೀತೇವೆ. ಅದು ಹುಚ್ಚು ಅಂದ್ರೆ ಏನು? ಮನಸ್ಸು ಸರಿ ಇಲ್ಲ ಅಂತ. ಸಾಮಾನ್ಯ ಅಷ್ಟೇ ಅಲ್ಲ, ಬಿ ಪಿ ರೈಸ್ ಆದರೂ, ಟೆನ್ಷನ್ ಜಾಸ್ತಿ ಆದರೂ, ಸ್ಟ್ರೆಸ್ ಹೆಚ್ಚಿದ್ರು ಎಲ್ಲ ಮನಸ್ಸಿನ ಮೇಲೆ ಬೀರತಕ್ಕ ಒತ್ತಡಗಳು.
ಅದನ್ನ ಮನಸ್ಸು ಹಗುರವಾಗಿರಬೇಕು ಅಂತಾದರೆ ಶಿವನಿಗೆ ನಮ್ಮ ತಲೆಯನ್ನು ಬಗ್ಗಿಸಬೇಕು. ಹಾಗಾಗಿ 7 ಜನರಷ್ಟೇ ಶಿವನಿಗಿಂತ ಮೇಲಿರುವವರು ತಲೆ ಬಗ್ಗಿಸದವರು. ಕೇವಲ 7. ನೋಡಿ ಶಿವನ ಸ್ಥಾನಮಾನ ಕೇಳಿ. ಎಲ್ಲಿದ್ದಾನೆ ಶಿವ ಅಂತ ಕೇಳಿಕೊಂಡ್ರೆ ಖಾಲಿ ಅವನ ಮೇಲಕ್ಕಿರುವವರು 7 ಜನ. ಅದು ಮೇಲೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಲ್ಲಿ 2 ಪಕ್ಕದಲ್ಲೇ ಇದ್ದಾರೆ. ಅವರಿಬ್ಬರು ಪಕ್ಕದಲ್ಲಿ ಇರುವುದರಿಂದ ಮತ್ತೆ ಮೇಲಕ್ಕೆ ಹೋದ್ರೆ 5 ಜನ ಕಾಣ್ತಾರೆ. ಅವನ ಟೀಚರ್ಸ್ಗಳು, ಅವನ ಗುರುಗಳು. ಹೀಗಾಗಿ ಶಿವನಿಗೆ 5 ಯಾಕೆ ಮೋರೆ ಕೇಳಿದ್ರೆ ಅವನು 5 ಮೋರೆಯಿಂದ 5 ನೋಡ್ತಾ ಇದ್ದಾನೆ ಮೇಲಕ್ಕೆ. 5 ಮಾತಾಡಿಸ್ತಾನೆ. 5 ಜನರ ತಪಸ್ಸು ಮಾಡ್ತಾನೆ, ನಾಮಚಿಂತನೆ ಮಾಡ್ತಾನೆ. ಶಿವನಿಗೆ 5 ಮೋರೆ 5 ಜನರನ್ನು ಮಾತಾಡಿಸ್ಲಿಕ್ಕೆ. ಅವನು ನಮಿಸತಕ್ಕಂಥ ವ್ಯಕ್ತಿಗಳು. ಅವನ ಜಪ ಅದು 5 ಜಪ. ಅದು ಯಾರೆಲ್ಲ ಕೇಳಿದರೆ, ಒಂದು ವಿಷ್ಣವೇ ನಮಃ ಅಂತಾನೆ. ಶಿವ ಏನು ಜಪ ಮಾಡ್ತಾನೆ ಕೇಳಿದರೆ, ಮತ್ತೊಂದು ಶ್ರೀ ನಮಃ ಅಂತಾನೆ. ಅವರಿಬ್ಬರು ಲಕ್ಷ್ಮೀನಾರಾಯಣರು, ಜಗತ್ತಿನ ಅತ್ಯಂತ ಎತ್ತರದ ಅಧಿದೇವತೆಗಳು. ನಮಗೆಲ್ಲ ಗೊತ್ತು. ನಿನ್ನೆ ತಾನೇ ನಾನು ಹೇಳಿದ್ದೇನೆ, ನಾರಾಯಣ ಎಲ್ಲಿದ್ದಾನೆ ಅಂದರೆ ನಡುಗುಡಿಯಲ್ಲಿದ್ದಾನೆ. ಲಕ್ಷ್ಮಿ ಎಲ್ಲಿದ್ದಾಳೆ ಕೇಳಿದರೆ ಸುತ್ತಲೂ ತುಂಬಿದ್ದಾಳೆ ಅಂತ. ಇಡೀ ದೇಹದಲ್ಲಿ ಎಲ್ಲ ಅವಯವಗಳಲ್ಲಿ, ಇಂದ್ರಿಯಗಳಲ್ಲಿ ಅದೇ ದೊಡ್ಡ ಸಂಪತ್ತು ನಮ್ಮದು. ಕಣ್ಣು ಒಂದು ಸಂಪತ್ತು, ಕಿಡ್ನಿ ಒಂದು ಸಂಪತ್ತು ಎಲ್ಲ ಹೇಳಿಕೊಂಡಾಗೆ ಸುತ್ತಮುತ್ತಲೇ ಇರತಕ್ಕಂಥ ಇಂದ್ರಿಯಗಳೇ ನಮ್ಮದು ಐಶ್ವರ್ಯ ರಾಣಿಯ ಸೊತ್ತುಗಳು. ಹಾಗೆ ಇವರಿಬ್ಬರು ಭಗವಂತ ನಡುಗುಡಿಯಲ್ಲಿ, ದೇವರು ಹೋದರೆ ಏನಿಲ್ಲ, ಮತ್ತೆ ನಮ್ಮ ಯಾವ ಭಾಗ್ಯಗಳು ಬರುವುದಿಲ್ಲ. ಇವೆಲ್ಲ ಭಾಗ್ಯಗಳು. ಕಣ್ಣು ತೆರೆಯುವುದಿಲ್ಲ, ಬಾಯಿ ಮಾತಾಡುವುದಿಲ್ಲ, ಕಾಲು ತೆರಳುವುದಿಲ್ಲ, ಕೈ ಎತ್ತುವುದಿಲ್ಲ. ಯಾವಾಗ? ಒಳಗಿನ ನಾರಾಯಣ ಇಲ್ಲ. ಲಕ್ಷ್ಮಿ ಆಫ್. ನಾರಾಯಣ ಗಟ್ಟಿ ಇದ್ರೆ ಎಲ್ಲ ಲಕ್ಷ್ಮಿ, ಅಷ್ಟೂ ಲಕ್ಷ್ಮಿಯರು, ಅಷ್ಟಲಕ್ಷ್ಮಿಯರು ನಮ್ಮಲ್ಲೇ ಇದ್ದಾರೆ. ವಿದ್ಯಾಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ. ಇವರಿಬ್ಬರು ರುದ್ರದೇವರಿಗೆ ಅತಿ ಪ್ರಿಯರು. ಹಾಗಾಗಿ ಅವರಿಬ್ಬರ ಜಪ ಅವನು ಮಾಡುತ್ತಾನೆ. ಅದು 2 ಮುಖ ಆಯಿತು. ಮತ್ತಿನ 2 ಮುಖದಲ್ಲಿ ಬ್ರಹ್ಮ ವಾಯುಗಳ. ಬ್ರಹ್ಮಣೇ ನಮಃ, ಪ್ರಾಣೇಶಾಯ ನಮಃ ಅವನ ಜಪದ ಕ್ರಮಗಳು. ಪರಿಪೂರ್ಣನಾದ ಜೀವೋತ್ತಮನಾದ ವ್ಯಕ್ತಿ ಅಂತ ಪರಿಪೂರ್ಣ ಸೊತ್ತು ವಿಜ್ಞಾನಮಯ ಕೋಶದವ ಬ್ರಹ್ಮ, ಬ್ರಹ್ಮಾಂಡದ ರಸ. ಅವನ ಜೊತೆಯಲ್ಲಿ ಸಮಾನನಾದವ ಅವನ ಪ್ರಾಣಕ್ಕೆ ಒಡೆಯ. ಮೃತ್ಯು ದೇವತೆಯ ಪ್ರಾಣ ಯಾರ ಕೈಯಲ್ಲಿ ಉಂಟು ಕೇಳಿದರೆ ಅದು ಪ್ರಾಣೇಶನ ಕೈಯಲ್ಲಿತ್ತು. ಅದಕ್ಕೆ ಈಶಪ್ರಾಣ ಅಂತ ಜಪ ಮಾಡಿದವನು. ಪ್ರಾಣೇಶಾಯ ನಮಃ ಅವನ ಜಪಕ್ರಮ. ನಾನೀಶ, ಅವನ ಪ್ರಾಣೇಶ. ಏನು ಅದ್ಭುತ! ಮತ್ತೆ ಅವನ ಕೈಯಲ್ಲಿ ಇರತಕ್ಕಂಥ ಜಪದ ಕ್ರಮ ಸರಸ್ವತಿ ಇತ್ತು. ಭಾರತೀಯ ತತ್ವಕ್ಕೆ ಚಿಂತನೆ ಮಾಡಲಿಕ್ಕೆ ವಾಸ್ತವವಾಗಿ ಅವನ ಜೊತೆಯಲ್ಲಿ ಅನುಸಂಧಾನ ಮಾಡಿದರು. ಆದ್ದರಿಂದ ಆರಂಭದಲ್ಲಿ ಶ್ರೀಪತಿಯನ್ನು ಚಿಂತನೆ ಮಾಡಿದರೆ ಲಕ್ಷ್ಮೀ ರಮಣನಾಗಿಯೇ ಒಟ್ಟಿಗೆ ಅವನ ಜಪ. ಯಾವುದೇ ಜಪವು ಪ್ರತ್ಯೇಕ ಇಲ್ಲ. ನಾರಾಯಣ ಜಪ ಮಾಡಿದರೂ ನಾರ ಅಂದರೆ ನೀರೇ, ಲಕ್ಷ್ಮಿ ಒಟ್ಟಿಗೆ ಇದ್ದಾರೆ. ಎಲ್ಲ ಜಪದ ಕ್ರಮ ಹಾಗೆ. ಹಾಗಾಗಿ ಸರಸ್ವತಿ ಭಾರತೀಯರು ಅವನಿಗಿಂತ ಮೇಲಿನವರು. ಮುಗಿದೋಯ್ತು. ಹಾಗಾಗಿ ಇಷ್ಟು. ಮತ್ತೆ ಇವರಿಬ್ಬರು ಗರುಡ ಮತ್ತೆ ಶೇಷ ಅವನ ಅಕ್ಕಪಕ್ಕದವರು. ಗರುಡ ಭಗವಂತನ ವಾಹನನಿದ್ದಾನೆ, ಶೇಷ ಭಗವಂತನ ಹಾಸಿಗೆ ಇದ್ದಾನೆ. ಹೀಗಾಗಿ ಗರುಡ ಮತ್ತು ಶೇಷರಿಬ್ಬರು ಅವನ ಅಕ್ಕಪಕ್ಕದವರು. ವಾಸ್ತವವಾಗಿ ಹೇಳಿದರೆ ಶಿವನೇ ಶೇಷ. ಅಂದರೆ ಈಗ ಅಲ್ಲ, ಮುಂದಕ್ಕೆ. ಇಬ್ಬರು ವ್ಯಕ್ತಿಗಳಿಗೆ ದೇವತೆಗಳಲ್ಲಿ 2 ಅವಕಾಶ. ಒಂದು ಪ್ರಾಣನಿಗೆ, ಮತ್ತೊಂದು ಶಿವನಿಗೆ. ನಾವು ಯಾವುದನ್ನು ತ್ರಿಮೂರ್ತಿಗಳು ಅಂತ ಕರಿತೇವೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ, ಇವರ ವಿಶೇಷಾಂಶ ಏನು ಕೇಳಿದರೆ, ಬ್ರಹ್ಮ ಎನ್ನುವುದು ಮುಂದಿನ ಹಂತ, ಶಿವ ಎನ್ನುವುದು ಹಿಂದಿನ ಹಂತ, ನಾರಾಯಣ ಮಾಮೂಲು. ಬ್ರಹ್ಮನಿಗೂ 2 ರೋಲು ದೇವರ ಸೇವೆಯಲ್ಲಿ, ಶಿವನಿಗೂ 2 ರೋಲು ದೇವರ ಕೈಂಕರ್ಯದಲ್ಲಿ. ಇನ್ಯಾವ ದೇವತೆಗಳು ಈಗಿಲ್ಲ. ಇವರಿಬ್ಬರಿಗೆ ಮಾತ್ರ 2 ಸರ್ತಿ ಒಂದು ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರು ಕಲ್ಪಪೂರ್ತಿ ಇರುವವರು, ಚೇಂಜ್ ಆಗದವರು. ಇಂದ್ರ ಚೇಂಜ್ ಆಗ್ತಾನೆ, ಸೂರ್ಯ ಚೇಂಜ್ ಆಗ್ತಾನೆ. ಬ್ರಹ್ಮನ ದಿನದಲ್ಲಿ, ಬ್ರಹ್ಮನ ವರ್ಷಗಳಲ್ಲಿ, ಬ್ರಹ್ಮನ ಆಯುಷ್ಯದಲ್ಲಿ, ಬ್ರಹ್ಮಾಂಡದ ಗತಿಯಲ್ಲಿ. ಆದರೆ ಒಂದು ಬ್ರಹ್ಮಾಂಡಕ್ಕೆ ಒಬ್ಬನೇ ಅರಸ, ಅವನೇ ಬ್ರಹ್ಮ.
ಒಂದು ಬ್ರಹ್ಮಾಂಡದಲ್ಲಿ ಒಬ್ಬನೇ ರುದ್ರ, ಅವನೇ ರುದ್ರ, ನೋಚೆ. ಹಾಗಾಗಿ ಆ ರುದ್ರನಿಗೆ ಮುಂದಿನ ಕಲ್ಪದಲ್ಲಿ ಇನ್ನೊಂದು ಬ್ರಹ್ಮ ಬಂದಾಗ ಅವನೇನು ಕೆಲಸ ಕೇಳಿದರೆ ಅವನಿಗೆ ಶೇಷನಾಗುವ ಕೆಲಸ, ಭಗವಂತನ ಹಾಸುಗೆ ಆಗುವ ಕೆಲಸ ಅವನಿಗೆ. ಈಗ ಶಿವ ಇದ್ದಾನೆ, ಪಾರ್ವತಿಯ ರಮಣ ಇದ್ದಾನೆ, ಗಣಪತಿಯ ಅಪ್ಪ ಇದ್ದಾನೆ, ಸುಬ್ರಹ್ಮಣ್ಯನ ತಂದೆಯಾಗಿದ್ದಾನೆ. ಅವರು ಮುಂದಿನ ಬ್ರಹ್ಮಾಂಡಕ್ಕೆ ಬಂದಾಗ, ಮುಂದಿನ ಬ್ರಹ್ಮ ಅರಸನಾಗಿ ನಿಂತಾಗ ಇವನು ಶೇಷನಾಗಿ ದೇವರ ಹಾಸಿಗೆಯಾಗಿ ಬರ್ತಾನೆ, ಆಸನನಾಗಿ ನಿಲ್ತಾನೆ. ಇದು ಕ್ರಮ. ಮುಂದೆ ಯಾರು ಬ್ರಹ್ಮನಾಗಿ ಬರ್ತಾನೆ ಕೇಳಿದರೆ, ಇವತ್ತು ಯಾರು ಪ್ರಾಣ ಇದ್ದಾನೆ, ಉಸಿರಿನ ದೇವತೆ ಇದ್ದಾನೆ, ವಾಯುದೇವರಂತ ಯಾರನ್ನು ಕರಿತೇವೆ ನಾವು, ಭಾರತೀಯ ರಸ, ಅವನು ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗಿ ಬರ್ತಾನೆ. ಅದರಿಂದ ಇವತ್ತಿನ ಪ್ರಾಣ ಮತ್ತು ಇವತ್ತಿನ ಶಿವ, ಮುಂದಿನ ಬ್ರಹ್ಮ, ಮುಂದಿನ ಶೇಷ. ಹಾಗಾಗಿ ಭಗವಂತನ ಪಕ್ಕದಲ್ಲಿರತಕ್ಕ ಬ್ರಹ್ಮ ಮತ್ತು ಮಹೇಶ್ವರರ ಸ್ಥಾನಮಾನ ಏನು ಕೇಳಿದರೆ, ಅವರಿಬ್ಬರು ಎರಡೆರಡು ಸರ್ತಿ ದೇವರ ಹತ್ತಿರದಲ್ಲಿ ಎರಡೆರಡು ಬ್ರಹ್ಮಕಲ್ಪಗಳಲ್ಲಿ ಎರಡೆರಡು ಬ್ರಹ್ಮಾಂಡವನ್ನು ಕಾಣುವವರು, ನೋಡುವವರು. ಅದು ವಿಶೇಷ. ಹಾಗಾಗಿ ಶಿವ ಬಹಳ ಕಮ್ಮಿ ಆಗಲಿಲ್ಲ. ಹಾಗಾಗಿ ಅವನು ಮುಂದಿನ ಶೇಷನಾಗ್ತಾನೆ, ದೇವರ ಹತ್ತಿರದ ಸೇವೆಗೆ ಬರ್ತಾನೆ. ಅದರಿಂದ ಅವರಿಬ್ಬರು ಸಮಾನರ ಯೋಗ್ಯತೆಯಲ್ಲಿ. ಆದರೆ ಇವತ್ತು ಶಿವ ಇದ್ದಾನೆ, ನಾಳೆ ಶೇಷನಾಗ್ತಾನೆ ಅಂತ ಒಂದು ಕಲ್ಪ ಸಾಧನೆಯಲ್ಲಿ ಇಂದಕ್ಕಷ್ಟೇ ದೇವರ ಸೇವೆಯಲ್ಲಿ. ಹಾಗೆ ಪ್ರಾಣನು ಬ್ರಹ್ಮನು ಸಮನೆ ಯೋಗ್ಯತೆಯಲ್ಲಿ. ಆದರೆ ಇವತ್ತು ಪ್ರಾಣ ಇದ್ದಾನೆ, ನಾಳೆ ಬ್ರಹ್ಮನಾಗುವುದು ಅಂದಾಗ ಹುಟ್ಟಿ ಬರುವುದು ಎಲ್ಲಿ? ನಾಭಿಯ ಗಮನದಲ್ಲಿ. ಪ್ರಾಣ ನಾಭಿಯ ಗಮನದಲ್ಲಿ ಬರಲಿಲ್ಲ, ಯೋಚನೆ ಮಾಡಿಕೊಳ್ಳಿ. ಬ್ರಹ್ಮ ಮಾತ್ರ ಬಂದದ್ದು. ಬ್ರಹ್ಮ ಬರಲಿಕ್ಕೆ ಅವಕಾಶ ಉಂಟು, ವಿಶೇಷ. ಅದು ಬ್ರಹ್ಮನ ವಿಶೇಷ ರೋಲ್ ಏನು ಕೇಳಿದರೆ, ಅದು ಒಬ್ಬನಿಗೆ ಬ್ರಹ್ಮನಿಗಿರುವಂಥದ್ದು. ಯಾವ ಬ್ರಹ್ಮನಿಗೆ ಸಮಾನವಾದ 100 ಜನ ಇದ್ದಾರೆ ರುಜುಗಳು ಅಂತ ಕರೆಯುವವರು, ಅದಕ್ಕೆ ಇರತಕ್ಕಂಥ ರಾಶಿ ಗಣಗಳಿವೆ. ಆದರೆ ಯಾವ ಗಣಗಳಲ್ಲಿಯೂ ನಾಭಿಕಮಲದಲ್ಲಿ ಉತ್ಪತ್ತಿ ಇಲ್ಲ. ಅದಾಗುವುದು ಕೊನೆಯ ಹೊತ್ತಿನಲ್ಲಿ ಬ್ರಹ್ಮನಾಗಿ ಬಂದಾಗ ಮಾತ್ರ. ಆಗಲೇ ಶಿವನದ್ದು ಕ್ರಮ ಉತ್ಪತ್ತಿಯಾಗುವ ರೀತಿ. ಭಗವಂತನ ಲಲಾಟ ಸ್ಥಾನದಲ್ಲಿ ಬರ್ತಾನೆ. ಅಷ್ಟೇ ಅಲ್ಲದೆ ಚತುರ್ಮುಖ ನಾಭಿಕಮಲದಲ್ಲಿ ಹುಟ್ಟಿರ್ತಾನೆ. ಚತುರ್ಮುಖನಿಂದ ರುದ್ರದೇವ ಹುಟ್ಟಿರ್ತಾನೆ. ಬಹಳ ಸುಂದರವಾದ ಒಂದು ಪ್ರಕ್ರಿಯೆ ಯಾವುದು ಕೇಳಿದರೆ, ಮಹಾಭಾರತ ಹೇಳ್ತದೆ, ರುದ್ರಂ ಶಮಾಶ್ರಿತ ದೇವ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತ. ಇದು ಕೃಷ್ಣನ ಮಾತು, ದೇವರ ಮಾತು. ಏನು ಹೇಳ್ತಾನೆ ಅವನು? ಎಲ್ಲ ದೇವತೆಗಳು ಯಾರ ಅಂಕೆಯಲ್ಲಿದ್ದಾರೆ ಕೇಳಿದರೆ ರುದ್ರನ ಅಂಕೆಯಲ್ಲಿದ್ದಾರೆ. ಡಿಪೆಂಡ್ಸ್. ರುದ್ರ ಹೇಳಿದಾಗೆ ಕಂಟ್ರೋಲ್. ರುದ್ರ ಯಾರ ಕೈಯಲ್ಲಿದ್ದಾನೆ ಕೇಳಿದರೆ, ರುದ್ರ ಬ್ರಹ್ಮದೇವನ ಕೈಯಲ್ಲಿದ್ದಾನೆ. ಬ್ರಹ್ಮ ಯಾರ ಕೈಯಲ್ಲಿದ್ದಾನೆ ಕೇಳಿದರೆ, ಬ್ರಹ್ಮ ನಾರಾಯಣನ ಕೈಯಲ್ಲಿದ್ದಾನೆ. ಮತ್ತೆ ನಾರಾಯಣ ಯಾರ ಕೈಯಲ್ಲಿದ್ದಾನೆ? ಅದೆಲ್ಲ ಕೇಳಲಿಕ್ಕೆ ಹೋಗಬೇಡ. ಯಾಕೆ ನಾರಾಯಣ ಯಾರ ಕೈಯಲ್ಲಿ ಇಲ್ಲ. ಮಾದಿಪ್ರಾಕ್ಷಿ ಅಂತಾರೆ, ಜೋಜ್ ಮಾಡ್ತಾರೆ, ಗಲಾಟೆ ಮಾಡ್ತಾ ಇರುವಾಗ, ಸಮೀಕ್ಷೆ ಮಾಡ್ತಾ ಇರುವಾಗ ಮುಂದೆ ಹೇಳಿ ಮತ್ತೆ ಹೇಳಿ ಕೇಳಿದರೆ, ಇಲ್ಲ, ನಾರಾಯಣ ಯಾರಲ್ಲಿಲ್ಲ. ಸ್ವಯಂ ಹಿಮ್ನೆ ಪ್ರತಿಷ್ಠಿತ. ಭಗವಂತ ಅವನ ಪಾಡಿನಲ್ಲೇ ಇದ್ದಾನೆ. ಅವನು ಯಾರು ಅಧಿಕಾರಿಗಳು ಇಲ್ಲ, ಆಧಾರರು ಇಲ್ಲ. ಹೀಗಾಗಿ ಮುಖ್ಯನಾದಂತಹ ಭಗವಂತ, ಭಗವಂತನ ಕೈ ಕೆಳಗೆ ಬ್ರಹ್ಮ, ಬ್ರಹ್ಮನ ಕೈ ಕೆಳಗೆ ರುದ್ರ. ಮುಖ್ಯನಾದ ಭಗವಂತ, ಅವನ ಪಕ್ಕದಲ್ಲೇ ಮಹಾಲಕ್ಷ್ಮಿ, ಅವರೀರುವರ ಕೈ ಕೆಳಗೆ ಬ್ರಹ್ಮ, ಅವನ ಕೈಯಲ್ಲಿ ಸರಸ್ವತಿ, ಅವರೀರುವರು ಬ್ರಹ್ಮ ಸರಸ್ವತಿಯರು, ಅವರ ಕೈ ಕೆಳಗೆ ರುದ್ರ ಪಾರ್ವತಿಯರು. ಇವತ್ತು ನಾವು ರುದ್ರನ ಶಿವನ ರೋಲ್ ನೋಡುತ್ತೇವೆ ಅಂದರೆ ಎಷ್ಟು ಎತ್ತರದಲ್ಲಿದ್ದಾನೆ. ಹಾಗಾಗಿ ದೊಡ್ಡ ಪ್ರಶ್ನೆ ಕೇಳಿಬಿಟ್ಟವರು, ರುದ್ರದೇವನಿಗೆ ನಮಸ್ಕಾರ ಮಾಡದೇ ಇದ್ದರೆ ಏನು ವಿಶೇಷವಾದಂತಹ ಲಾಭವನ್ನು ಪಡಿತಾನೆ ಅಂತ. ಎಲ್ಲ ಲಾಸ್ ಆಗ್ತದೆ. ಮನಸ್ಸು ಒಂದು ಸರಿ ಇಲ್ಲ ಅಂತಾದರೆ ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಹೀಗಾಗಿ ಶಿವನ ಬಗ್ಗೆ ಇವತ್ತೊಂದು ಗಂಟೆಯ ಪರಿಮಿತಿಯಲ್ಲಿ ಕೆಲವು ಸ್ಲೈಡ್ಸ್ಗಳನ್ನು ತೋರಿಸ್ತೇನೆ. ನಿಜವಾಗಿ ಆ ದೊಡ್ಡ ಸ್ಕ್ರೀನಲ್ಲಿ ಬರಬೇಕಿತ್ತು, ಎಲ್ಲರೂ ಕೂತಾಗ ಕಾಣ್ತಿತ್ತು. ಹಾಗಾಗಿ ಇದು ಸಣ್ಣದ್ರಲ್ಲಿ ಕಾಣುವಾಗ ಕಾಣದಿದ್ದರೆ ಬಹಳ ದೂರದಲ್ಲಿದ್ದವರು ಹತ್ತಿರ ಬರಬೇಕಾಗ್ತದೆ ಅಷ್ಟೇ. ಕಂಡ್ರೆ ಸಂತೋಷ ಬಿಡಿ, ಅಂದರೆ ಸಣ್ಣ ಅಕ್ಷರಗಳಿರುತ್ತವೆ ಅಂತ. ಹೀಗಾಗಿ ಮುಂದಿನ ಶನಿವಾರದಲ್ಲಿ ಉಳಿದ ಸ್ಲೈಡ್ಸ್ಗಳನ್ನು ಕಾಣಿಸ್ತೇನೆ. ಇವತ್ತು ಸ್ವಲ್ಪವೇ ಸ್ಲೈಡ್ಸ್ಗಳು ಕಾಣುವುದರಿಂದ ಮುಂದಿನ ಶನಿವಾರದಲ್ಲಿ 4:15 ಸ್ಟಾರ್ಟ್ ಮಾಡುತ್ತೇನೆ. ಉಳಿದ ಚಿಂತನೆಗಳನ್ನು ಕೊಡ್ತೇನೆ. ಹೆಚ್ಚಿನ ಅಂಶ ಮುಂದಿನ ಶನಿವಾರದಲ್ಲಿ ದೊಡ್ಡ ನಮ್ಮ ಸ್ಕ್ರೀನ್ ಬರ್ಬೋದು ಅಂತ ಆಶಿಸ್ತೇನೆ. ಇಲ್ಲಿ ಮುಖ್ಯವಾದ ಕೆರೆ ಇದು. ಇದನ್ನು ನಾನು ಬೇಕು ಅಂತಲೇ ತೋರಿಸ್ತಾ ಇದ್ದೇನೆ. ಜಗತಾಂ ಪಿತರೌ ತೌಚ ಪಾರ್ವತಿ ಪರಮೇಶ್ವರು.
ಬಹಳ ಅದ್ದೂರಿಯಾದ ಒಂದು ಗೆರೆ. ಯಾಕೆಂದ್ರೆ ನಮ್ಮ ಬಹಳ ದೊಡ್ಡದಾದ ಕವಿ ಎನಿಸಿಕೊಳ್ಳತಕ್ಕಂತಹ ಕಾಳಿದಾಸ ಹೇಳಿಕೊಂಡ ಗೆರೆ ಅಂತ ಜನರಿಗೆಲ್ಲ ಗೊತ್ತು. ಜಗತಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಅವನ ಮಾತು. ವಾಸ್ತವವಾಗಿ ವಾಗರ್ಥ ವಿವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇ ಅಂತ ಓದಿಕೊಳ್ಳುವವರಿಗೆ, ರಘುವಂಶ ಓದಿಕೊಳ್ಳುವವರಿಗೆ, ಅಂದ್ರೆ ಮಹಾಕಾವ್ಯ ಓದಿಕೊಳ್ಳುವವರಿಗೆ, ಕಾಳಿದಾಸ ಗೊತ್ತಿದ್ದವರಿಗೆ ಗೆರೆ ಅಂದರೆ ಭಾರಿ ತುಂಬ ಕೆಲಸ ಮಾಡಿದವರು. ಆದರೆ ಕಾಳಿದಾಸನು ಕದ್ದದ್ದು ಈ ಗೆರೆ ಅಂತ ತೋರಿಸಲಿಕ್ಕೆ ನಾನು ನಿಮಗೆ ಆ ಶಬ್ದವನ್ನು ಪ್ರಯೋಗ ಮಾಡಬಹುದು. ನಾನು ಯಾಕೆ ಪುರಾಣಗಳಿಂದ ಎರವನ್ನು ಪಡೆದದ್ದು ಅಂತ ಹೇಳುವುದಿದ್ರೆ ಅವನು ಹೇಳಿಕೊಳ್ಳಬೇಕಿತ್ತು. ಗೆರೆಯನ್ನು ಯಾರು ಎತ್ತಿಕೊಳ್ಳುತ್ತಾನೆ ಅವನು ಚೆನ್ನಾಗಿ ಹೇಳಿಕೊಳ್ಳಬೇಕು, ಇದು ವೇದವ್ಯಾಸರ ಕೃತಿ ಅಂತ. ಹೊರಗೆ ದೂರದಲ್ಲಿ ಹೋಗಿ ಎಲ್ಲ ವ್ಯಾಸರದ್ದು ಅಂತ ಹೇಳುವುದಲ್ಲ. ಎರಡೆರಡು ಕಡೆಗಳಲ್ಲಿ ಇರತಕ್ಕ ಗೆರೆಗಳನ್ನು ಗುರುತಿಸಿದ್ದೆ ನಾನು, ಒಂದು ಬ್ರಹ್ಮಾಂಡ ಪುರಾಣದಲ್ಲಿ, ಒಂದು ಬ್ರಹ್ಮವೈವರ್ತದಲ್ಲಿ. ಅಂದ್ರೆ ವ್ಯಾಸರು ಕೊಟ್ಟಿರ್ತಾರೆ, ಅದನ್ನು ಇವರು ಸ್ವಲ್ಪ ಶೇಪ್ ಔಟ್ ಮಾಡಿ ನಮ್ಮ ಮುಂದೆ ಹಾಕ್ತಾರೆ. ನಾನು ಎಷ್ಟು ಕಂಪೇರ್ ಸ್ಟಡಿ ಮಾಡಬಹುದು ಕೇಳಿದ್ರೆ, ವೇದವ್ಯಾಸರ ಒಂದು ಕಡೆಯಲ್ಲಿ ಪುರಾಣಗಳ ಗೆರೆಗಳು, ನಮ್ಮ ಸೋಪ್ ಕಾರ್ಡ್ ಕವಿಗಳ ಕೆಲವು ಗೆರೆಗಳು, ಇದನ್ನು ಒಟ್ಟು ತೋರಿಸಿ ನಾನು ಅದನ್ನು ತುಲನಾತ್ಮಕವಾಗಿ ಸಮೀಕ್ಷೆ ಮಾಡಿ ಏನು ವೇದವ್ಯಾಸರ ಗತ್ತಿದೆ ಅಂತೇಳಿ ಅಲಂಕಾರಿಕವಾಗಿ, ಸಾಂಸ್ಕೃತಿಕವಾಗಿ, ಅದರಲ್ಲಿರ್ತಕ್ಕಂಥ ಸೈದ್ಧಾಂತಿಕವಾಗಿ ಮೌಲ್ಯಗಳನ್ನು ಹೇಳಬಲ್ಲೆ, ಹೇಳಿದ್ದೇನೆ ಹೇಳಬಲ್ಲೆ. ಅದು ಇವತ್ತಿನವರೆಗೆ ಆಗಲಿಲ್ಲ. ಅದೇ ಒಂದು ದೊಡ್ಡ PhD ವಾಸ್ತವವಾಗಿ. ಪುರಾಣ ಮತ್ತು ಕಾವ್ಯಗಳ, ಅಂದರೆ ಕಾವ್ಯದಲ್ಲಿ ಪುರಾಣ ಸೊತ್ತುಗಳು ಇದ್ದಲ್ಲಿ ಕಾವ್ಯಗಳ ಒಂದು ಸಾಕೂತವಾದ, ಸೈದ್ಧಾಂತಿಕವಾದ, ಸತ್ಯನಿಷ್ಠವಾದ, ಪ್ರಾಮಾಣಿಕವಾದ ಒಂದು ವಿಮರ್ಶೆ ಮಾಡಿದರೆ ಎಲ್ಲ ಕವಿಗಳು ಎಲ್ಲಿದ್ದಾರೆ ಅರ್ಥ ಆಗ್ತದೆ. ನಮಗೆ ವೇದವ್ಯಾಸರ ಮಾತು ಸಿಗದೆ ಕವಿಗಳದ್ದೇ ದೊಡ್ಡದು ಅದ್ಭುತ ಅನಿಸಿಕೊಂಡಾಗ, ಶುದ್ಧವಾದ ಗುಡ್ಡೆಯಲ್ಲಿ ಬೆಂದ ದನದ ಹಾಲನ್ನು ಹಾಗೆಯೇ ಬೇಯಿಸಿ ಕಾಯಿಸಿ ಕುಡಿದವ ಎಷ್ಟು ಖುಷಿ ಪಡ್ತಾನೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಐಸ್ ಕ್ರೀಮ್ ತಿಂದವ ಅಂತ ಹೇಳಿಕೊಂಡು ಖುಷಿ ಪಡ್ತಾನಲ್ಲ, ಜಪ್ಪರಿಸ್ತಾನಲ್ಲ, ನಿಜವಾಗಿ ಅವನು ಮೂರ್ಖ ದಡ್ಡ. ಸಹಜವಾದ ಹಾಲನ್ನು ನಾವು ಕುಡಿಲಿಲ್ಲ, ನ್ಯಾಚುರಲ್ ದನ ಮೆಂದ ಒಳ್ಳೆಯ ಹಸಿರು ತಿಂದ ಶುದ್ಧವಾದ ಹಾಲಿನ ಕಥೆ ಗೊತ್ತಿಲ್ಲ ಅವನಿಗೆ. ಎಂತ ಮಾಡೋಣ? ಹಾಗಾಗಿದೆ ವೇದವ್ಯಾಸರು. ಅಂದ್ರೆ ವೇದವ್ಯಾಸರ ಕ್ಲಿಯರ್ ಪಿಕ್ಚರ್ ನೋಡಿ. ಜಗತಾಂ ಪಿತರು, ಬಹುವಚನದಲ್ಲಿ ಜಗತಾಮಗಿದ್ದ, ಅವನು ಜಗತ ಪಿತರವು ಒಂದೇ ಅಂದ, ಜಗತ್ತಿನ ಅಪ್ಪಮ್ಮ ಅಂದ. ಅದರಲ್ಲಿ ಬಿಡಿಸಿ ಹೇಳುವ ಮೂಲಕ ಒಂದು ಜಗತ್ತನ್ನು ಮಾಡಿದ, ಜಗತಃ ಅಂತ. ಪುರಾಣ ಹೇಳ್ತದೆ, ವ್ಯಾಸರ ಹೇಳ್ತಾರೆ ಜಗತಾಂ ಅಂತಾರೆ. ಇದು ಸ್ವಲ್ಪ ಕಷ್ಟ ಉಂಟಲ್ಲ ಮಾರೆ, ಒಂದೇ ಯೂನಿವರ್ಸ್ ಇರುವುದಲ್ಲ ಎಟ್ ಎ ಟೈಮ್. ಅದಕ್ಕೆ ತೋರಿಸಿಕೊಟ್ಟದ್ದು ಪುರಾಣಕಾರ. ಭಗವಂತನ ಹೆಸರಿಲ್ವಾ? ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ, ಒಂದೇ ಬ್ರಹ್ಮಾಂಡ ಇರೋದಲ್ಲ, ಅದು ಆಗ್ತಾ ಇರ್ತದೆ, ನಿರಂತರವಾಗಿ ಬರ್ತಾ ಇರ್ತದೆ, ಪ್ರವಾಹತಃ ನಿತ್ಯ, ಆದ್ದರಿಂದ ಬರ್ತಾ ಇರ್ತದೆ. ಹೀಗಾಗಿ ಒಂದು ಜಗತ್ತಿಗಲ್ಲ, ಅನೇಕ ಜಗತ್ತುಗಳಿಗೆ ನಿರಂತರವಾಗಿ ಪಾರ್ವತಿ ಪರಮೇಶ್ವರ ಎನ್ನುವ ತತ್ವ ಇದ್ದರೆ, ಆ ತತ್ವವು ಇವರೇ ಅಲ್ಲ. ಆ ತತ್ವ ಯಾವತ್ತೂ ಸಹ ಸಂಪೂರ್ಣವಾಗಿ ನಮ್ಮ ಈ ದೇಹ ಎನ್ನುವ ಜಗತ್ತು, ನಮ್ಮ ಮಾತು ಎನ್ನುವ ಜಗತ್ತು, ನಮ್ಮ ಕೃತಿ ಎನ್ನುವ ಜಗತ್ತು, ಇದೆಲ್ಲ ಅರ್ಥಗಳಿಗೆ ಬರ್ತದೆ ಜಗತ್ತು ಅಂದಾಗ. ಅದು ಕೇವಲ ಒಂದು ಸಣ್ಣದು ಮಾಡಿ ಒಂದು ಯೂನಿವರ್ಸ್ ಹೇಳಿ ಭೌತವಾದ ಜಗತ್ತು ಮಾತ್ರ ಅಲ್ಲ, ಮೆಟೀರಿಯಲ್ ಕಾಸ್ಟ್ ಮಾತ್ರ ಅಲ್ಲ, ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ. ಹಾಗಾಗಿ ಮನಸ್ಸು ಎನ್ನುವುದು, ಜೀವ ಎನ್ನುವುದು ಎಲ್ಲ ಇಟ್ಟುಕೊಂಡಾಗ ಅದರಿಂದ ಜಗಶಬ್ದಕ್ಕೆ ಬಹುವಚನ ಅರ್ಥ ಮಾಡಿದರೆ ಬೇರೆ ಬೇರೆ ಅರ್ಥಗಳು, ವ್ಯಾಖ್ಯೆಗಳು ಬರ್ತವೆ. ಅನೇಕ ಜಗತ್ತುಗಳು ಮಾತ್ರ ಅರ್ಥ ಅಲ್ಲ, ಅನೇಕ ವಿಧವಾದ ಜಗತ್ತುಗಳು ಬರ್ತವೆ. ಇದನ್ನೆಲ್ಲ ಅರ್ಥ ಮಾಡಲಿಕ್ಕೆ ಜಗತಾಂ ಪಿತರೌ ತೌಚ, ಯಾರು? ಪಾರ್ವತಿ ಪರಮೇಶ್ವರವು ಅಂತ. ಇದು ಅಲ್ಲಿದ್ದೇ ಬರ. ಕಾಳಿದಾಸ ನೇರ ಇದರಲ್ಲಿ ಏನು ಅವನು ಕಸಿ ಮಾಡಲಿಲ್ಲ. ಪಾರ್ವತಿ ಪರಮೇಶ್ವರ ಎನ್ನುವಲ್ಲಿ ಒಂದು ಗಮ್ಮತ್ತಿದೆ. ಓದಿಕೊಳ್ಳುವಾಗ 3 ಅಕ್ಷರ 5 ಅಕ್ಷರ ಮಾಡಿದಾಗ ಪಾರ್ವತಿ ಮತ್ತೆ ಅವಳ ಅರಸ ಪರಮೇಶ್ವರ ಸಿಗ್ತಾನೆ. ಪಾರ್ವತಿ ಪರಮೇಶ್ವರವು. ನೀವು 4 ಅಕ್ಷರ ಓದ್ತಾರೆ ಕೆಲವರು ಓದುವವರು, ಅವರಿಗೆ ಓದುವಾಗ ಸುಲಭ ಆಗಲಿಕ್ಕೆ. ಹಾಗೆ ಓದಿಕೊಂಡ್ರೆ ಪಾರ್ವತಿ ಪರಮೇಶ್ವರವು, ಅದು ಸಮನೆ. ಪಾರ್ವತಿಯನ್ನು ಪಾಲಿಸುವವ ಯಾರು? ಶಿವ. ರಮೇಶ್ವರ, ರಮನ ಈಶ್ವರ ನಾರಾಯಣ. ಲಕ್ಷ್ಮಿಯ ಅರಸನಾದ ನಾರಾಯಣನು, ಪಾರ್ವತಿಯ ಗಂಡನಾದ ಶಿವನು ಒಟ್ಟು ಸಿಗ್ತಾನೆ ನಮಗೀಗ. ಇದು ಕಂಪೈನಿಂಗ್. ಇದಕ್ಕೆ ನಾನು ಹೇಳಿದೆ, ಇದು ಶ್ಲೋಕವನ್ನು ರಚನೆ ಮಾಡುವ ಒಂದು ವಿಧಾನ. ಅಂದ್ರೆ ಪುರಾಣಗಳ ಆಶಯ ಏನು ಕೇಳಿದರೆ, ದೇವರನ್ನು ಹೇಳ್ತದೆ, ದೇವತೆಯನ್ನು ಹೇಳ್ತದೆ. ಶಬ್ದಗಳ ಕಥೆ ಹಾಗೆ. ಯಾವಾಗ ಇನ್ನೊಂದು ಸೋರ್ಸ್ ಮೀನಿಂಗ್, ಮನಂಜಿಯವರು ದೃಷ್ಟಾಂತ ಕೊಡ್ತಾರಲ್ಲ, ತೆಂಗಿನಕಾಯಿ ತಾಮಾರ ಅಂದ್ರೆ
ಈಗ ಬಿತ್ತಲ್ಲ ಅಂತ ಹೇಳಿದರು. ಅಂಗಳದಲ್ಲಿ ಬಿದ್ದದ್ದು ಹೌದು, ಎತ್ತಿ ತಂದು ತೆಂಗಿನಕಾಯಿ ಎಷ್ಟು ದೊಡ್ಡದಾಗಿದೆ ಅಂತಾರೆ, ಅದು ಮಳೆಗಾಲದ ನೀರು ಕುಡಿದಿದೆ ಅಂತ. ಮತ್ತೆ ಸಿಪ್ಪೆ ತೆಗೆದಾಗ ಮತ್ತೆ ತೆಂಗಿನಕಾಯಿ ಕೈಲಿಟ್ಟಿದಾಗ ಎಷ್ಟು ಭಾರ ಉಂಟು, ಭಾರ 1 kg ಇರ್ಬೋದಾ ಅಂತ. ಯಾವ್ದೀಗ ಇದು ತೆಂಗಿನಕಾಯಿ, ಮತ್ತೆ ಅದು ಸಿಪ್ಪೆ, ಅದು ಸಿಪ್ಪೆ. ಮತ್ತೆ ಆಗ ತಂದಾಗ ತೆಂಗಿನಕಾಯಿ ತಂದದ್ದಲ್ವಾ, ಅದು ಒಳಗೆ ತೆಂಗಿನಕಾಯಿ ಇದ್ದಾಗ ಸಿಪ್ಪೆ ಸೇರಿ ಅದಕ್ಕೆ ಹೆಸರು ಹೌದು. ಈಗ ಸಿಪ್ಪೆ ಬಿಡಿಸಿದಾಗ ಇದು ತೆಂಗಿನಕಾಯಿ. ಮತ್ತೆ ಹೊಡೆದ ನಂತರ ಅದನ್ನು ಹೂರಣ ತೆಗೆದ, ಈಗ ಅದರದ್ದು ಬರ್ಫಿ ಮಾಡಿದ, ಈಗ ತೆಂಗಿನಕಾಯಿ ಯಾವುದು ಅದು. ಮತ್ತೆ ಇದು ಗ್ಯಾರಂಟಿ ಸಿಪ್ಪೆ. ಅಯ್ಯ, ಹಾಗೆ ಮತ್ತೆ ಅದನ್ನು ತೋರಿಸಿದ್ರೆ ಅಲ್ಲಿ ಎಷ್ಟು ಭಾರ ಉಂಟು ನೋಡುವಾಗ. ಅದರ ಒಳಗಿರತಕ್ಕದ್ದು ಸಂಗತಿಗೆ ಹೆಸರು ಅಷ್ಟೇ, ತೋರಿಸುವಾಗ ಹೊರಗಿಂದ ಹೇಳ್ತಾರೆ. ನಮ್ಗೊಂದು ಖುಷಿ ಆಗ್ತದೆ ಎಷ್ಟು ಕೇಳಿದ್ರೆ, ಎಂದು ನಂಗೆ ಹೇಳಿದ್ರು ಶಾಲಿಗ ಅಲ್ಲಪ್ಪ ಮೈಗ ಹೇಳುವಾಗ ಈಗ ಹೇಳುದು ನನಗೆ ಅಂತ. ಮತ್ತೆ ಮುಟ್ಟಿಕೊಳ್ಳುವಾಗ ಒಳಗೆ ಇನ್ನರ್ ಮೋಸ್ಟ್ ಜೀವ ಚೈತನ್ಯಕ್ಕೆ ಹೋಗ್ತದೆ, ಸ್ಪಿರಿಟ್. ಹಾಗಾಗಿ ಪಾರ್ವತಿ ಪರಮೇಶ್ವರ ಅನ್ನುವಲ್ಲಿ ಒಳಗಿನ ಪಾರ್ವತಿ ಪರಮೇಶ್ವರ ಅರ್ಥ ಏನು ಕೇಳಿದ್ರದು ನಾರಾಯಣ. ನಿಮ್ಗೆ ಎಲ್ಲ ನೋಡಿದ್ರೆ ದೇವರು ನಿಮ್ದು ಸನ್ನಿ ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಲ್ಲಿ ಈಶ್ವರ ಇಲ್ಲ, ನಿಮಗೆ ಹಣ್ಣು ಕಾಣುವುದಿಲ್ಲ. ಹೌದು ಮಾರಾಯ, ಈಶ್ವರ ಉಂಟು ಹೇಳಿ ನಾನು ಶಿವ ಅಂತ ಒಬ್ಬಿ ಬೊಬ್ಬೆ ಹೊಡೆದ್ರೆ ಮತ್ತೆ ಗೋಮಟೇಶ್ವರದಲ್ಲಿ ಎಂತ ಮಾಡುದು? ಹಾಗಾಗಿ ಈಶ್ವರ ಇದ್ದಲ್ಲಿ ಎಲ್ಲ ನೀವು ಶಿವನೇ ಬರಬೇಕು ಅಂತ ಹಠ ಮಾಡಲಿಕ್ಕೆ, ಈಶ್ವರ ಅಂದ್ರೆ ಸುಪ್ರೀಂ ಅಂತ ಅರ್ಥ, ಒಡೆಯ ಅಂತ ಅರ್ಥ ಅಷ್ಟೇ. ಅದು ಯಾವುದಕ್ಕೂ ನಾವು ಶಬ್ದವನ್ನು ಬಳಸ್ತೇವೆ, ಅದು ಕ್ರಮ ಸಂಸ್ಕೃತದ, ಅದಕ್ಕೆ ಸೊಗಸು. ಹೀಗಾಗಿ ಪಾರ್ವತೀಪ ರಮೇಶ್ವರ ಹೇಳಿದ್ರು ತೊಂದರೆ ಇಲ್ಲ, ಕಂಟಿನ್ಯೂ ಮಾಡ್ಬೋದು. ಟೋಟಲಿ ಆ ಒಂದು ಪಿಕ್ಚರ್ ಅಲ್ಲಿ ನಾನು ಎಲ್ಲರನ್ನು ತಂದಿದ್ದೇನೆ. ಶಿವ ಇದ್ದಾನೆ, ಪಾರ್ವತಿ ಇದ್ದಾಳೆ, ಸ್ಕಂದ ಇದ್ದಾನೆ, 6 ಮೊರೆವ ಗಣಪತಿ ಇದ್ದಾನೆ, ಕೆಳಗೆ ಕೂತವ ನಂದಿ, ರಾಮದೇವರ ಪಾದವನ್ನು ಸೇವೆ ಮಾಡುವ ಹನುಮಂತನಾಗಿ ನಂದಿ ಶಿವನ ಸೇವೆ ಮಾಡುವ ಕಥೆಯನ್ನು ಇದು ಏನ್ಷಂಟ್ ಆರ್ಟ್ ಇದು. ಇದಕ್ಕಾಗಿ ನಾನು ಬಿಡಿಸಿದ್ದಲ್ಲ, ವಾಸ್ತವವಾಗಿದ್ದಂತೂ ನಿಮಗೆ ತೋರಿಸಿಕೊಡ್ಬೇಕು ಅಂತ ತಂದಿದ್ದೇನೆ. ಅಕ್ಕಪಕ್ಕದಲ್ಲಿ ಎಲ್ಲ ಅವರ ಪರಿವಾರದವರೆಲ್ಲ ಇದ್ದಾರೆ, ಭೃಂಗಿ, ರಿಟಿ, ರುರುಭೈರವ ಮುಂತಾದವರು, ಅವರೆಲ್ಲ ಪರಿಚಯ ನಾನು ಮುಂದೆ ಮಾಡಿಸ್ತೇನೆ ಆದಷ್ಟು. ಹಾಗಾಗಿ ಮುಂದೆ ನೆಕ್ಸ್ಟ್ ಶಿವರಾತ್ರಿಯನ್ನು ನೇರ ನಾನು ಮಾತಾಡಿಸಬೇಕು ಅಂತ ಹೇಳಿ, ಶಿವರಾತ್ರಿ ಮಾಡುವುದು ಈ ಪರ್ವಕಾಲ, ಇದು ಯಾಕೆ, ಏನು ಇಲ್ಲಿ ಏನು ವಿಷಯ? ಸ್ವಾಮಿಗಳು ಹೇಳಿದರು, ಏನೋ ಒಂದು ಗ್ರಹಗಳ ಸಂಯೋಜನೆಯಲ್ಲಿ ನಮಗೊಂದು ಪರ್ವ ಸಿಗ್ತದೆ ಕೆಲವೊಮ್ಮೆ. ಇಡೀ ದಿನವೂ ಪರ್ವವೇ, ಯಾವತ್ತೂ ಒಳ್ಳೆಯದೇ. ಆದರೆ ಶಿವರಾತ್ರಿಗೆ ಏನು ವಿಶೇಷ, ಶಿವನ ಪೂಜೆಗೆ ಏನು ವಿಶೇಷ? ಈ ತಿಂಗಳಲ್ಲಿ ಮಾಘ ಮಾಸ, ಇದು ಮಾಘ ಮಾಸದಲ್ಲಿ ನಾವು ಕೃಷ್ಣ ಪಕ್ಷದಲ್ಲಿದ್ದೇವೆ. ಕೃಷ್ಣ ಪಕ್ಷದಲ್ಲಿ 6ನೇ ದಿನದಲ್ಲಿ ಇದ್ದೇವೆ, ಷಷ್ಠಿಯಲ್ಲಿದ್ದೇವೆ. ಇನ್ನು 14ನೇ ದಿನದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ನಾವು ಶಿವರಾತ್ರಿಯನ್ನು ಆಚರಿಸ್ತೇವೆ. ಅಂದರೆ ನಾಡ್ದು ಭಾನುವಾರ, ಮುಂದಿನ ಭಾನುವಾರ. ಏನು ವಿಶೇಷ ಅಂತ ಹೇಳುವುದಕ್ಕೆ ನಾರದ ಪುರಾಣದಲ್ಲಿ ಒಂದು ಮಾತಿದೆ. ಮಾಘ ಕೃಷ್ಣ ಚತುರ್ದಶ್ಯಾಂ ಆದಿದೇವೋ ಮಹಾನಿಶಿ ಶಿವಲಿಂಗ ತಯಾ ಉದ್ಭೂತ ಕೋಟಿ ಸೂರ್ಯ ಸಮಪ್ರಭ ಅಂತ. ಇದನ್ನು ನೀವು ಯಾರು ಹೇಳುವುದಿಲ್ಲ. ಮಾಘ ಕೃಷ್ಣ ಚತುರ್ದಶಿಯಲ್ಲಿ ಶಿವರಾತ್ರಿ ಅಂದ್ರೆ ಎಂಥದು? ನೀವೆಲ್ಲ ಶಿವ ದೇವಸ್ಥಾನಗಳಿಗೆಲ್ಲ ಹೋಗಿ ಕೇಳಿ, ಗೌಜಿಯಲ್ಲೆಲ್ಲ ಹಾಕಿದ್ದಾರಲ್ಲ ತೋರಣ, ಬ್ಯಾನರು ಎಲ್ಲ. ನಾನೆಲ್ಲ ಹೇಳುವುದು ಇದೆಲ್ಲ ಚಂದವೇ ಮಾಡಿ, ಅದ್ರ ಒಳಗೆ ರಿಪೇರಿ ಆಗಲಿ. ನೀವು ಹೊರಗಿನಿಂದ ರೇಷ್ಮೆ ಬಟ್ಟೆಯನ್ನು ಕಟ್ಟಿಕೊಂಡು ಒಳಗೆ ಕಾಯ ವಾಸನೆ ಬರ್ತಾ ಇದ್ರೆ, ಕೊಳೆತು ಹೋಗಿದ್ರೆ ಏನು ಹೇಳಿದಾಗ ಆಗ್ತದೆ? ಬ್ಯಾಂಡೇಜ್ ನಾನು ರೇಷ್ಮೆದಾಗಿದೆ, ರೇಷ್ಮೆ ಬಟ್ಟೆ ನೀವು ಬ್ಯಾಂಡೇಜ್ ಆಗಿ ಯಾವುದರದ್ದೇ ಬ್ಯಾಂಡೇಜ್ ಆಗಿ ಪ್ರಯೋಜನ ಏನೇ? ಅದನ್ನ ಶಿವರಾತ್ರಿ ಅಂದರೆ ಏನು? ಅದು ಹೌದು, ಶಿವನಿಗೆ ಭಾರಿ ವಿಶೇಷ. ಎಂತ ವಿಶೇಷ? ನೀವು ಮಾಡಿದ್ದೇ ವಿಶೇಷ. ನಾನು ಹೋಗ್ತೇನೆ, ಒಳ್ಳೇದೇ ಮಾಡುವ, ಹೇಳಿ ಯಾರು ದೊಡ್ಡ ವ್ಯಕ್ತಿಯೋ ನಾನು ಹೇಳಿ ಆಯ್ತು ಇಲ್ಲಿದ್ದಾನೆ. ಆವತ್ತು ಶಿವ ಲಿಂಗಾಕಾರದಲ್ಲಿ ಉದ್ಭವ ಆದ ದಿನ ಅಂತ ಹೇಳ್ತಾ ಇದೆ ನಾರದ ಪುರಾಣ. ನಮಗೆಲ್ಲ ಸೋರಿಸಿರುವುದು ವೇದವ್ಯಾಸರು ಹೇಳಿದ್ದು. ನಾವೊಂದು ಮೊದಲು ಹೇಳ್ತೇನೆ, ನಾನು ಪ್ರತಿಜ್ಞೆ ಮಾಡ್ತೇನೆ, ಪ್ರಮಾಣೀಕರಿಸ್ತೇನೆ. ನಿಮಗೆಲ್ಲ ಎಲ್ಲಿಂದ ನೀವೆಂತ ಹೇಳೋದು ಕೇಳಿದರೆ, ಇದಕ್ಕೆಲ್ಲ ಏನು ಕೇಳಿದರೆ, ನಾನು ಆಗಲೇ ಹೇಳಿದೆ, ವೇದವ್ಯಾಸರು ವಾಂಗ್ಮಯ ಪ್ರಪಂಚದ ಅಥಾರಿಟಿ. ಅನುಕ್ತಂ ಪಂಚಭಿರ್ವೇದೈ ನಮಸ್ತಸ್ತಿ ಕುತಶ್ಚನ ಅಂತ 5 ವೇದಗಳಲ್ಲಿ ಹೇಳದ ಸಂಗತಿಗಳಿಲ್ಲ ಅಂತ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಇತಿಹಾಸ ಪುರಾಣಗಳು 5ನೇ ವೇದಗಳು. ಇತಿಹಾಸ ಅಂದರೆ ಮಹಾಭಾರತ, ಪಂಚರಾತ್ರ, ಮೂಲರಾಮಾಯಣದಲ್ಲಿ ಇತಿಹಾಸ ಪುರಾಣಗಳು. ಇದು ವೇದವ್ಯಾಸರ ನಿರ್ಮಿತಿ. ವ್ಯಾಸರು ನಮಗೆ ಶಿವನನ್ನು ಕೊಟ್ಟವರು, ತಿಳಿಸಿಬಿಟ್ಟವರು, ದೇವತೆಗಳ ಪರಿಚಯ ಮಾಡಿಸಿದವರು. ಅವರು ಏನು ಹೇಗೆ ಅಂತ ಅವರು ಹೇಳಬೇಕಲ್ವಾ? ನಾವು ಹೇಳಲಿಕ್ಕೆ ಆಗ್ತದೆ? ನಮ್ಮ ಇಷ್ಟ ಬಂದಾಗ ಹೇಳಲಿಕ್ಕೆ ಆಗುತ್ತೆ? ಗೊತ್ತಿಲ್ಲದ ಸಂಗತಿಗಳ ಬಗ್ಗೆ, ಡಿವೈನ್ ದೇವತೆಗಳ ತತ್ವಗಳ ಬಗ್ಗೆ ನಾವು ನಮ್ಮ ಇಷ್ಟದ ಬಂದಂತೆ ಮಾತಾಡಲಿಕ್ಕಿಲ್ಲ. ಅಂದ್ರೆ ವ್ಯಾಸರು ಏನು ಹೇಳ್ತಾರೆ, ಉಳಿದವರು ಏನು ಹೇಳ್ತಾರೆ ಎನ್ನುವುದು ನಮಗೆ ಅಧಿಕಾರ ಇಲ್ಲ. ಇಲ್ಲಿ ಕೇಳಿಸಿಕೊಳ್ಳುವುದರಲ್ಲಿ ನಾವು ತತ್ಪರರಲ್ಲ, ಅದು ಪ್ರಯೋಜನ ಇಲ್ಲ. ರಾಮನಾಥ್ ಅಂತ ಹೇಳ್ತಾನೆ ಕೇಳುವುದಲ್ಲ, ನಾನೇನು ಹೇಳುವುದಿಲ್ಲ, ಇಲ್ಲಂತೂ ಹೇಳುವುದಿಲ್ಲ.
ಆಗ ಯಾರಾದರೂ ಏನಾದರೂ ಹೇಳಿದರೆ ಅದು ಎಲ್ಲಿದ್ದು ಏನು ಎನ್ನುವುದನ್ನು ನೀವು ಕೇಳಿಕೊಳ್ಳುವ ಮನಸ್ಸು ಮಾಡಿದರೆ ವಿಶಾಲವಾದ ಹೃದಯ ಅಂತ ಅರ್ಥ, ಚೆನ್ನಾಗಿ ಚಿಂತನೆ ಅಂತ ಅರ್ಥ. ಇದು ಮುಖ್ಯ. ಅದು ಬಿಟ್ಟು ಅವರು ಹಾಗೆ ಹೇಳಿದ್ರು ಅದೇ ಚಂದ ಕಾಣ್ತದೆ, ಅದು ಪ್ರಯೋಜನ ಆಗಲಿ. ನಮಗೆ ಹೇಳ್ತಾರೆ ಕೆಲವೊಮ್ಮೆ ಸ್ವಲ್ಪ ನೋವುಂಟಲ್ಲ ಇದೆ, ಅದೊಂದು 2 ಕಿತ್ತಾಳೆ ತಿನ್ನಿ, ಸರಿ ತಿನ್ನಿ. ಅವ್ರು ಹೇಳ್ತಾರೆ ಇಡ್ಲಿ ತಿನ್ಬೇಕಂತೆ ಗಟ್ಟಿದ್ದು, ಅದು 3 ದಿನ ಆದರೆ ಒಳ್ಳೇದು ಅಂತಾರೆ, 3 ದಿನ ಮಾಡಿ. ಅಲ್ಲ, ಅವ್ರು ಹೇಳಿದ್ದಾರೆ, ಬಾರಿ ಒಳ್ಳೆಯವರು. ಇದು ಹೇಳಿಕೊಂಡ್ರೆ ನಾವು ಮಾಡ್ಲಿಕ್ಕೆ ಆಗ್ತದೆ ಥೆರಪಿಗಳು. ನಾವು ಕ್ವಶನ್ ಮಾಡ್ತೇವೆ ಗೊತ್ತುಂಟ, ಇವರು ಚೆನ್ನಾಗಿ ಫಿಸಿಷಿಯನ್ನ, ಆಹಾರ ತತ್ವದ ಬಗ್ಗೆ ಆರೋಗ್ಯದ ಬಗ್ಗೆ ಅವರು ಚೆನ್ನಾಗಿ ಗೊತ್ತುಂಟ, ಆಗ ಕೇಳ್ತೇವೆ ನೋಡಿ, ಇಷ್ಟೇ ವಿಷಯ. ಅದರಿಂದ ಯಾರು ಹೇಳುತ್ತಾರೆ ಏನು ಹೇಳುತ್ತಾರೆ ಎನ್ನುವುದು ನಮಗೆ ಮುಖ್ಯ ಅಲ್ಲ. ಇಲ್ಲಿ 100 ಹೊತ್ತಗೆಗಳು, 100 ಲೇಖಕರು, 100 ವೆರೈಟಿಗಳು ಅಂದ ತಕ್ಷಣ ಎಲ್ಲವೂ ಅಧಿಕೃತ ಅಲ್ಲ, ಅವರು ಇಷ್ಟ ಬಂದಾಗಿ ಬರೆದಿರ್ತಾರೆ. ಎಲ್ಲದಕ್ಕೂ ಮೂಲ ಏನು ಅಂತ ಕೇಳಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಆದ್ರಿಂದ ಮಾಘ ಕೃಷ್ಣ ಚತುರ್ದಶಿಯಲ್ಲಿ ಮಧ್ಯರಾತ್ರಿಯಲ್ಲಿ ಮಹಾನಿಶಿ ಗೊತ್ತಾಯ್ತು ನಮಗೆ. ಕೃಷ್ಣ ಹೇಗೆ ಮಧ್ಯರಾತ್ರಿ ಬರ್ತಾನೆ, ಹಾಗೆ ಶಿವನು ಮಧ್ಯರಾತ್ರಿ ಬಂದಿದ್ದಾನೆ. ಇದೊಂದು ಐಟಮ್ ಸಿಕ್ಕಿದೆ ಈಗ. ಅದು ಲಿಂಗಾಕಾರದಲ್ಲಿ ಬಂದಿದ್ದಾನೆ. ಅದಕ್ಕೊಂದು ಪಕ್ಕದಲ್ಲಿ ಇದೆಲ್ಲ ಸಿಕ್ಕಿದ್ದೆ ಲಿಂಗಗಳು, ನನ್ನದೇನಲ್ಲ, ಪ್ರತಿಷ್ಠೆಯಲ್ಲಿ ಆಗಿದೆಯೋ ಇದ್ದದ್ದೋ ಮಾಡಿದ್ದೋ ಅಂತ ಒಂದು ನೋಡ್ಲಿಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಒಂದು ಇಟ್ಟಿದ್ದೇನೆ. ಅದಕ್ಕೇನು ದೊಡ್ಡ ಸಂಗತಿ, ಅದಕ್ಕೆ ಮತ್ತೆ ವಿಮರ್ಶೆ ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ, ಅದು ಹಾಗೆ ಹೀಗೆ ಅಂತ. ಅದೇನೇ ಇರಲಿ, ಲಿಂಗದ ಆಕಾರದಲ್ಲಿ ಬಂದಿದ್ದಾನೆ ಅಂತ ಹೇಳಿಕೊಳ್ಳಿಕ್ಕೋಸ್ಕರ. ಯಾಕೆ ಹಾಗೆ ಶಿವನನ್ನು ಲಿಂಗದಲ್ಲಿ ನೋಡ್ತಾರೆ? ಅವನಿಗೊಂದು ಚಂದ ಮೋರೆ ಆಗ ತೋರಿಸಿದ್ರಲ್ಲ ನೀವು, ಮೋರೆ ಎಲ್ಲ ತೋರಿಸ್ಬೋದಿತ್ತಲ್ಲ. ಅಂದರೆ ಲಿಂಗ ಅಂದರೆ ಲೀನಂ ಗಮಯತಿ ಅಂತ, ಒಳಗಿದ್ದ ತತ್ವವನ್ನು ತಿಳಿಸಿಕೊಡ್ಲಿಕ್ಕೊಂದು ಮಾಧ್ಯಮ ಅಷ್ಟೆ. ಈಗ ನಾವು ಅವರ ಸ್ವಾಮಿಗಳು ಎತ್ತಿದ್ರು ಆಗಸ್ಟ್ 15 ಅಂತ ಫ್ಲಾಗ್ ಹಾಸ್ಟ್ ಮಾಡುತ್ತೇವೆ ಅಂತ, ಬಾವುಟವನ್ನು ಅದರಿಂದ ಬಾವುಟ ಬೀಸಾಡೋದು ಮೇಲಕ್ಕೆ, ಅದೇ ಆಗಿಗೆ ಬಿಚ್ಚುವುದು, ಬೇರೆ ಎಂತಾದ್ರೂ ಮಾಡ್ಬೋದಿತ್ತಲ್ಲ ಕೇಳಿದರೆ. ಅದು ಭಾರತವನ್ನು ಪ್ರತಿನಿಧಿಸಿ ರೆಪ್ರೆಸೆಂಟ್ಸ್ ಅಷ್ಟೆ. ಅದರ ಏನು ಸಂಕೇತ ನೀವು ಕೊಡಿ, ಒಂದೊಂದು ಏನಾದ್ರು ಕರೀರಿ, ಒಂದು ಕಮ್ಯುನಿಟೀಸ್ಗಳು ಅಂತ ಹೇಳಿ ಏನಾದರೂ ಹೇಳಿ, ತತ್ವಗಳು ಶಾಂತಿ ಅಂತ ಎಂತಾದ್ರೂ ಹೇಳಿಕೊಳ್ಳಿ. ಅಂತೂ ಒಂದು ಆಯಾ ದೇಶಗಳ ಹಾಗೆ ಸುಮಾರು ದೇಶಗಳಿವೆ ನಮ್ಮಲ್ಲಿ, 100-200 ದೇಶಗಳಿವೆ. ಪ್ರತಿಯೊಬ್ಬರು ಅವರದ್ದೇ ಆದ ಸಿಂಬಲ್ ಅನ್ನು ಕೊಟ್ಟಿದ್ದಾರೆ, ಅದು ಪ್ರತಿನಿಧಿಸ್ತದೆ, ಅದಕ್ಕೆ ನಾವು ಗೌರವಿಸ್ತೇವೆ. ಹಾಗೆ ಯಾವುದನ್ನು ಲೀನಂ ಒಳಗಿರದ ತತ್ವವನ್ನು ಗಮಯತಿ ನಮಗೆ ತಿಳಿಸಿ ಬರ್ತದೆ. ನಾವು 3 ಬಣ್ಣದ ನಡುವೆ ಚಕ್ರವನ್ನು ನೋಡಿದ ತಕ್ಷಣ ಇದು ಭಾರತ ಅಂತ ಇಡೀ 10-100 ದೇಶಗಳು ಗಮನಿಸ್ತವೆ, ಇದು ಭಾರತದ್ದು ಅಂತ. ಹಾಗೆ ಲೀನವಾದ ತತ್ವವನ್ನು ಗುರುತಿಸ್ಲಿಕ್ಕಿರತಕ್ಕಂಥ ಒಂದು ವ್ಯವಸ್ಥೆ. ಅದು ಅಭಿಷೇಕ ಮಾಡಿದ ನೀರು ಹೋಗಲಿ ಬೇಕಾದ ಒಂದು ಪಾಣಿಪೀಠದ ಕಥೆ, ಇದನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ. ಅದರಿಂದ ಲೀನವಾದ ತತ್ವ ಯಾವುದು ಎನ್ನುವುದು ನಾವು ಯೋಚನೆ ಮಾಡಿದ ಹಾಗೆ ಉಂಟು. ಹಾಗಾಗಿ ಇಲ್ಲಿ ಅನಂತಾಸನ ಸನ್ನಿಧಾನದಲ್ಲಿ ಲಿಂಗವೇ ಇದೆ. ಅದರಲ್ಲಿ ಲೀನನಾಗಿರುವವನು ಪರಶುರಾಮ ಹೇಳಿಕೊಂಡಿದ್ದಾನೆ ಬರುವಾಗಲೇ. ಅದರ ಎದುರುಗಡೆಯಲ್ಲಿ ಮತ್ತೊಂದು ಲಿಂಗ ಇದೆ, ಅಲ್ಲಿ ಲೀನನಾಗಿರುವವನು ಚಂದ್ರೇಶ್ವರನೇ ಇದ್ದಾನೆ. ಹಾಗೆ ಬಪ್ಪನಾಡಿಗೆ ನೀವು ಹೋದರೆ ಅಲ್ಲಿ ಲೀನವಾಗಿರುವಂಥದ್ದು ಪಂಚಲಿಂಗಗಳಿವೆ, ಅಲ್ಲಿ ಪಂಚದುರ್ಗೆ ಇದ್ದಾಳೆ. ಅದೇ ನೀವು ಪೆರಣನಕಿಲೆಗೆ ಬಂದರೆ ಅಲ್ಲಿ ಹೊರಬದಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಲಿಂಗಾಕಾರದಲ್ಲಿ ಶಿವ ಇದ್ದಾನೆ, ಮತ್ತೊಂದು ಲಿಂಗದಲ್ಲಿ ಗಣಪತಿ ಇದ್ದಾನೆ. ಅದೇ ನೀವು ಅಲ್ಲಿ ಕ್ರೋಡಕ್ಕೆ ಹೋದರೆ 2 ಲಿಂಗ ಇದೆ, ಒಂದು ಲಿಂಗದಲ್ಲಿ ಹರಿ ಇದ್ದಾನೆ, ಇನ್ನೊಂದು ಲಿಂಗದಲ್ಲಿ ಹರ ಇದ್ದಾನೆ. ಹಾಗಾದ್ರೆ ಹರನಿಗೂ ಲಿಂಗ, ಹರಿಗೂ ಲಿಂಗ, ಮತ್ತು ದುರ್ಗೆಗೂ ಲಿಂಗ, ಗಣಪತಿಗೂ ಲಿಂಗ. ಕೊಲ್ಲೂರಿಗೆ ಹೋದ್ರೆ ಅಲ್ಲಿ ಒಂದು ಸಣ್ಣ ಲಿಂಗ ಇದೆ ಕೆಳಗೆ, ಅದರಲ್ಲಿ ಬಂಗಾರದ ರೇಖೆ ಇದೆ, ಅದು ಲಕ್ಷ್ಮೀನಾರಾಯಣ ಲಿಂಗ. ಅದು ಅಲ್ಲಿ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡ್ತಾರೆ, ನಾರಾಯಣನನ್ನು ಸುಮ್ಮನೆ ಇಡ್ತಾರೆ. ಕಾಣಲಿಕ್ಕೆ ಗೊಂಬೆಯಲ್ಲಿ ಲಕ್ಷ್ಮಿಯನ್ನು ಇಟ್ಟಿದ್ದಾರೆ, ನಾರಾಯಣ ಇದ್ದಾನೆ ಅಲ್ಲಿ, ಲಕ್ಷ್ಮೀನಾರಾಯಣ ಲಿಂಗ ಅದು. ಹಾಗಾಗಿ ಲಿಂಗ ಅಂದ್ರೆ ಲೀನವಾದ ಒಂದು ತತ್ವವನ್ನು ನಮ್ಮ ಗಮನಕ್ಕೆ ತರುತ್ತದೆ. ಅದು ಯಾವುದ ಚಿಂತನೆ ನೀವು ಇಟ್ಟಿದ್ದೀರೋ ಅದು. ಇಲ್ಲಿ ಮಾಘಕೃಷ್ಣದಲ್ಲಿ ಶಿವನ ಲಿಂಗ, ಶಿವಲಿಂಗತಯ ಉದ್ಭೂತ ಅಂತ ಹೇಳಿ ಶಿವನ ಉಪಾಸನೆಗೆ ಚಂದವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಆವತ್ತು ಏನು ಮಾಡಬೇಕೆನ್ನುವುದು ಮುಂದಿನ ಸ್ಲೈಡ್. ಶಿವರಾತ್ರಿ ವ್ರತಂ ವಕ್ಷ್ಯೆ ಭುಕ್ತಿ ಮುಕ್ತಿ ಪ್ರದಂ ಶೃಣು ಮಾಘ ಪಾಲ್ಗುನಯೋರ್ ಮಧ್ಯೆ ಕೃಷ್ಣಾಯಾತು ಚತುರ್ದಶಿ. ಮಾಘ ಮಾಸ, ಮುಂದಿನ ಮಾಸ ಪಾಲ್ಗುಣ, ಇದರ ಮಧ್ಯದಲ್ಲಿ ಬಂದ ಕೃಷ್ಣ ಪಕ್ಷದ ಚತುರ್ದಶಿ ನಮಗೆ ಆಗಬೇಕು. ಇನ್ನು ಕೆಲವರು ಏನೇನೋ ಲೆಕ್ಕ ಹಾಕ್ತಾರೆ ಹೇಳಿ ಅದಕ್ಕೆ ಸ್ಪಷ್ಟಪಡಿಸಿದ್ದದು. ಈ 2 ಮಾಸದ ನಡುವೆ ಉಳ್ಳ ಕೃಷ್ಣ ಪಕ್ಷ ಚತುರ್ದಶಿ ಅದು ಶಿವರಾತ್ರಿ ವ್ರತ. ಆವತ್ತು ಶಿವ ರಾತ್ರಿಯಲ್ಲಿ ಬಂದದ್ರಿಂದ ನಾವು ಮಾಡಬೇಕಾದಂಥ ವ್ರತ. ವ್ರತದ ಲಾಭ ಏನು? ಒಳ್ಳೆ ಊಟವೂ ಇಲ್ಲಿ ಸಿಗುತ್ತೆ, ಗಮ್ಮತ್ತಾಗಿ ಬದುಕಲಿಕ್ಕಾಗತ್ತೆ, ಮುಂದೆಯೂ ಒಳ್ಳೆದಾಗತ್ತೆ ಎನ್ನುವುದು 2 ಸಹ ಇಹ ಮತ್ತು ಪರ 2 ಕಡೆಯಲ್ಲಿ ಒಳ್ಳೆದಾಗಲಿಕ್ಕೆ ಈ ವ್ರತವನ್ನು ಮಾಡಲಿಕ್ಕೆ ಉಂಟು. ಕಾಮಯುಕ್ತಾತು ಸೋಪೋಷ್ಯ. ಕಾಮ ಅಂದರೆ ತ್ರಯೋದಶಿ. ತ್ರಯೋದಶಿ ಇದ್ದ ದಿನ ಅದು ಉಪಯೋಗಕ್ಕೆ ಬರ್ತದೆ. ಯಾಕೆಂದರೆ ರಾತ್ರಿ ಹೊತ್ತಿನಲ್ಲಿ ಶಿವ ಬಂದದ್ರಿಂದ, ಚತುರ್ದಶಿಯಲ್ಲಿ ಬಂದದ್ರಿಂದ
ಕೆಲವೊಮ್ಮೆ ನಮಗೆ ರಾತ್ರಿ ಹೊತ್ತು ಸಿಗದೇ ಹೋದರೆ ಹೇಳುವುದಕ್ಕೋಸ್ಕರ ತ್ರಯೋದಶಿಯನ್ನು ಇಟ್ಟುಕೊಳ್ಳಿ. ಯಾಕೆ ತ್ರಯೋದಶಿ ಎನ್ನುವುದು ಕಾಮನ ಅಧಿಪತ್ಯದಲ್ಲಿದೆ. ಕಾಮ ಅಂದರೆ ಮನ್ಮಥ, ಅದು ಅವನ ಮಗನೇ ಸನತ್ ಕುಮಾರ, ಸ್ಕಂದ, ಸುಬ್ರಹ್ಮಣ್ಯ. ಹಾಗಾಗಿ ಸುಬ್ರಹ್ಮಣ್ಯನ ಉಪಾಸನೆಯ ದಿನ, ಆ ದಿನ ನನಗೆ ಇಷ್ಟ. ಅದರೊಟ್ಟಿಗಿದ್ದ ದಿನ ಉಪವಾಸ ಮಾಡಿ, ಸ್ವಪೋಷ್ಯ ಕುರ್ವನ್ ಜಾಗರಣ ವ್ರತಿ, ಜಾಗರಣೆ ಮಾಡಿ ರಾತ್ರಿ ಪೂರ್ತಿ ಎಚ್ಚರ ಇರಲಿ. ಯಾಕೆ ಅವನು ಬರುವಾಗ ನೀವು ಎಚ್ಚರ ಇರಬೇಕು, ಮಲಗಿ ಬಿಡುವುದಲ್ಲ ಅವನು ಬಂದ ಹೊತ್ತಿನಲ್ಲಿ. ಅದಕ್ಕೊಂದು ಸಂಕಲ್ಪ ವಾಕ್ಯ ಏನು ಹೇಳಲಿಕ್ಕೆ ಉಂಟು ಅಂತದ್ದು ಬಾಯಲ್ಲಿ ಹೇಳಿಕೊಳ್ಳಿಕ್ಕೆ. ಶಿವರಾತ್ರಿ ವ್ರತಂ ಕುರುವೆ ಚತುರ್ದಶ್ಯಾಂ ಅಭೋಜನಂ. ವ್ರತ ಮಾಡುವ ವಿಶೇಷ ಏನು ಕೇಳಿದರೆ ಊಟ ಮಾಡದೇ ಇರುವುದು. ಇದರ ಬಗ್ಗೆ ಮಾತಾಡ್ತೇನೆ ನಾನು. ಆವತ್ತು ಉಪವಾಸ ಮಾಡಬೇಕು. ರಾತ್ರಿ ಜಾಗರಣೆ ನೈವ ಪೂಜೆಯಾಮಿ ಶಿವಂ ಪ್ರತಿ. ನಾನು ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಜಾಗರಣೆಯಿಂದಲೇ ಪೂಜಿಸ್ತೇನೆ. ಶಿವ 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 ಅಂತ ಚಿಂತನೆ ಮಾಡ್ತಾನೆ. ಒಬ್ಬ ಅಡವಿಗೆ ಹೋಗಿದ್ದ, ಅಂದರೆ ಅವನ ದನ ಕಳೆದೋಗಿತ್ತು, ಏನೋ ಕಾಡಿ ಹೋಗಿರಬೇಕು ಅಂತ ಹುಡುಕಿಕೊಂಡು ಹೋಗಿದ್ದ. ಕತ್ತಲು ಜಾಸ್ತಿ ಆಯಿತು, ಸಿಗಲಿಲ್ಲ. ಕೊನೆಗೆ ಅವನಿಗೆ ಹೆದರಿಕೆ ಆಯಿತು. ಹಾಗಾಗಿ ಮರ ಹತ್ತಿ ಕೂತ. ಏನೋ ಕಾಡು ಪ್ರಾಣಿಗಳು ಓಡಾಡುವುದೆಲ್ಲ ಗೊತ್ತಾಯ್ತು ಅವನಿಗೆ. ಇನ್ನೇನಾದರೂ ಎಗರಿಸ್ತಾವು ನಿದ್ದೆ ಬಂದರೆ ಹೇಳಿ ಮರ ಹತ್ತಿ ಕೂತ. ಮರ ಹತ್ತಿ ಎಲ್ಲಿಯಾದರೂ ತಾನು ಹಗುರವಾಗಿ ಬಿದ್ದು ಬಿಟ್ರೆ, ಎಲ್ಲಿಯಾದರೂ ಬ್ಯಾಲೆನ್ಸ್ ತಪ್ಪಿ ಹೇಳಿಕೊಂಡು ಎಚ್ಚರ ಇರ್ಲಿಕ್ಕೆ ಹೇಳಿ ಆ ಮರದ ಒಂದೊಂದೇ ಎಲೆಯನ್ನು ಕಿತ್ತು ಕೆಳಗೆ ಹಾಕಿ ಶುರು ಮಾಡ್ತಾ ಇದ್ದ. ಅದು ಸುಮ್ಮನೆ ಒಂದು ಆಕ್ಷನ್ ಮಾಡಲಿಕ್ಕೆ. ಕೆಲವರು ನಿದ್ದೆ ಬರ್ತದೆ ಹೇಳಿ ಮೂಗಿಗೆಲ್ಲ ಬಟ್ಟೆ ಹಾಕುವುದು ಅಥವಾ ಕಿವಿಗೆಲ್ಲ ಹಾಕುವುದೆಲ್ಲ ಮಾಡ್ತಾರಲ್ಲ, ಹಾಗೆ ನಿದ್ದೆ ತಪ್ಪಿಸ್ಲಿಕ್ಕೆ ಅಂತ ಇವ ಎಲೆಯನ್ನು ಉದುರಿಸಿ ಹಾಕ್ತಾ ಕೂತ. ಬೆಳಿಗ್ಗಾಯ್ತು. ಕೊನೆಗೆ ದನ ಏನು ಸಿಗಲಿಲ್ಲ ರಾತ್ರಿ. ಮತ್ತೆ ಬೆಳಿಗ್ಗೆದ್ದು ಮರ ಹಿಡಿದು ಬಂದ ಅಂತ. ಅಷ್ಟೊತ್ತಿಗೆ ಅವನಿಗೆ ವಿಮಾನ ಬಂದಿದೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಲಿನ ಲೋಕಕ್ಕೆ. ಅದೆಂತ ಕತೆ ಅಂತ ಕೇಳ್ತಾನವ. ನೀನು ಹತ್ತಿದ ಮರ ಬಿಲ್ವ ಮರ, ಅದು ನೀನು ಜಾಗರಣೆ ಮಾಡಿದ ದಿನ ಶಿವರಾತ್ರಿ, ಅದು ನೀನು ಕೆಳಗಾಗಿದ್ದು ಜಾಗದಲ್ಲಿ ಲಿಂಗ ಇತ್ತು, ಹಿಂದಿನವರು ಪ್ರತಿಷ್ಠೆ ಮಾಡಿದ್ದು. ನೀನು ಬೆಳಕಿನವರೆಗೆ ಬಿಲ್ವತ್ರ ಅರ್ಚನೆ ಮಾಡಿದ ಪುಣ್ಯವನ್ನು ಸಂಪಾದನೆ ಮಾಡಿದೆ, ಬಾ ಅಂತ ಹೇಳಿಕೊಂಡು. ನೋಡಿ, ಗೊತ್ತಿಲ್ಲದೆ ಮಾಡಿದ್ದಕ್ಕೂ ಫಲದೇವರು ಕೊಡ್ತಾನೆ ಅಂದರೆ ನಾವು ಚೂರು ಬುದ್ಧಿಯುಕ್ತ ಮಾಡಿ. ಅವ ಪಾಪ ರೈತ ಒಬ್ಬ ಅಷ್ಟೇ, ಪಾಪ ಅವನಿಗೆ ಗೊತ್ತಿಲ್ಲ. ನಾವು ಬುದ್ಧಿಯುಕ್ತದಿಂದ ಆ ಕೆಲಸ ಮಾಡಿದರೆ ಶಿವ ಶಿವ ಅಂತೇಳಿ ಭಾಳ ಚೆನ್ನಾಗಿ ಆದರೆ ಅಂದರೆ ಅವ್ರು ತೋರಿಸಿಕೊಡೋದು ಕತೆ. ತಿಳಿದು ಮಾಡಿದಾಗ ಹೆಚ್ಚು ಫಲ ಇರ್ತದೆ, ತಿಳಿದುಕೊಳ್ಳಿ. ಆಗ ಈ ಸಂಕಲ್ಪಕ್ಕೆ ಬೆಲೆ ಏನೊಂದು ಸಂಕಲ್ಪ ಮಾಡೋದು ಯಾಕೆ ಕೇಳಿದರೆ, ಮಾಡ್ತಾ ಇದ್ದೇನೆ, ಎಚ್ಚರ ಆಗ್ತೇನೆ, ದೇವರ ಸೇವೆ ಮಾಡ್ತೇನೆ. ಅದು ಯಾವ ರೀತಿಯಲ್ಲಿ ಮಾಡಲಿಕ್ಕೆ ಉಂಟು ಅನ್ನೋದಕ್ಕೆ ಅವರು ಇನ್ನೊಂದು ಅರ್ಥವನ್ನು ಕೊಡ್ತಾರೆ. ಅಪಾಕ ಅವಾಹಯಾಮಿ ಅವಾಹಯಾಮಿಗಂ ಶಂಭು ಮುಕ್ತಿ ಮುಕ್ತಿ ಪ್ರದಾಯಕಂ ನರಕಾರಣವ ಗೋತ್ತಾರ ನಾಮಂ ಶಿವ ನಮೋಸ್ತು. ನಾನು ಅವನನ್ನು ಅವಾಹ್ಯಾಮಿಯನ್ನು ಕರಿತೇನೆ ಅಂತ ಹೇಳ್ತಾನೆ. ಶಿವನನ್ನು ಕರಿತೇನೆ, ಎಲ್ಲವನ್ನು ಕೊಡುವವನು ಎನ್ನುವ ಅರ್ಥದಲ್ಲೇ. ಇನ್ನೊಂದು, ನನ್ನ ತೊಂದರೆಯನ್ನು ನಿವೃತ್ತಿ ಮಾಡುವ ದೋಣಿ ನೀನು ಅಂತ. ನರಕಾರಣವ, ನರಕ ಎನ್ನತಕ್ಕ, ತೊಂದರೆ ಎನ್ನತಕ್ಕ, ಪಾಪ ಎನ್ನತಕ್ಕ ನೀರಿನ ರಾಶಿಗೆ ನೀನು ಒಂದು ದೋಣಿ ಇದ್ದಾಗೆ ಉತ್ತಾರಕನಾದಂಥ ನೀನು ಅಂತ ನಿನಗೆ ನಮಸ್ಕಾರ ಅಂದಿದ್ದು ಪ್ರಾರ್ಥನೆ ಮಾಡಿಕೊಂಡು ವ್ರತದ ಸಂಕಲ್ಪವನ್ನು ಉಲ್ಲೇಖ ಮಾಡಿ. ಇದರಲ್ಲಿ ಊಟ ಮಾಡಲಿಕ್ಕಿಲ್ಲ ಇಡೀ ದಿನ ಎನ್ನುವುದನ್ನು ಹೇಳಿಬಿಟ್ಟಾಯ್ತು. ಉಪವಾಸ ಮಾಡಲಿಕ್ಕೆ ಉಂಟು ಅಂತ. ಇದೇ ಇನ್ನೊಂದು ಮಾತು. ಇದು ಅಗ್ನಿಪುರಾಣದ ಗೆರೆ. ಇನ್ನೊಂದು ಕಡೆ ವೇದವ್ಯಾಸರು ಹೇಳ್ತಾರೆ, ಕೃಷ್ಣ ಪಕ್ಷೆ ಚತುರ್ದಶ್ಯ ಮಾಘಮಾಸೆ ಯುಧಿಷ್ಠಿರ ಸ್ನಾನಂ ಕೃತ್ವ ನಕ್ತಭೋಜಿ ನ ಪಶ್ಯೇತ್ ಯೋನಿ ಸಂಕಟ. ಇದೇ ಮಾತು ಇನ್ನೊಂದು ಕೂರ್ಮ ಪುರಾಣ. ಎರಡು ಪ್ರಕಾರದಿಂದ ಶಿವರಾತ್ರಿ ವ್ರತವನ್ನು ಮಾಡಲಿಕ್ಕೆ ಬರ್ತದೆ ಅಂತ. ಒಂದು ವಿಶೇಷ ಏನು ಕೇಳಿದರೆ, ಪೂರ್ತಿ ಉಪವಾಸ ಮಾಡಿ ಮರುದಿನ ಊಟ ಮಾಡೋದು. ಸರ್ವೇಷಾಂ ಉಪವಾಸಾನಂ ಪ್ರಾತರೇವ ಹಿ ಪಾರಣಂ ಅಂತ ಸಾಮಾನ್ಯ ನಿಯಮ. ಉಪವಾಸ ಮಾಡಿದವನಿಗೆ ಮರುದಿನ ಬೆಳಿಗ್ಗೆ ಊಟ ಮಾಡಲಿಕ್ಕೆ ಅವಕಾಶ. ಯಾಕೆಂದ್ರೆ ಪೂರ ನಿರ್ಜಲನಾಗಿರ್ತಾನೆ, ನಿರಾಹಾರನಿರ್ತಾನೆ. ಹಾಗಾಗಿ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ನಂತರದಲ್ಲಿ ಒಳ್ಳೆಯ ರೀತಿಯಿಂದ ಆತ ಊಟ ಮಾಡಲಿಕ್ಕೆ ಆಗ್ತದೆ ಅಂತ. ಶಿವರಾತ್ರಿ ವಿಷಯದಲ್ಲಿ ಕೆಲವರು ಉಪವಾಸ ಮಾಡುವುದಿಲ್ಲ ಎನ್ನುವ ಒಂದು ವಾದ ಇದೆ. ಅದನ್ನು ನೀವು ಕೃಷ್ಣಾಷ್ಟಮಿಗೆ ಮಾತ್ರ ಗಟ್ಟಿ ಮಾಡ್ತೀರಿ, ಶಿವರಾತ್ರಿಗೆ ಆಗುವಾಗ ನೀವು ಅದನ್ನು ಲೂಸ್ ಮಾಡ್ತೀರಿ, ಸಡಿಲು ಮಾಡ್ತೀರಿ, ನಿಮಗೆ ಶಿವ ಆಗುವುದಿಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ನಮಗೆ ಶಿವ ಆಗುವುದಿಲ್ಲ ಅಂತ ಆಕ್ಷೇಪ ಅಲ್ಲ ಇದು. ಹಾಗೆ ಹೇಳಿದರೆ ನೀವು ಕೃಷ್ಣಾಷ್ಟಮಿಯನ್ನು ಮಾಡುವುದಿಲ್ಲ ಉಪವಾಸ, ಶಿವರಾತ್ರಿ ಮಾತ್ರ ಮಾಡ್ತೀರಿ ಹೇಳಿಕೊಂಡು ಮತ್ತೆ ನೀವು ಆಕ್ಷೇಪ ಮಾಡ್ತೀರಿ ಹೇಳ್ಬೋದು, ನಿಮಗೆ ಕೃಷ್ಣ ಆಗುವುದಿಲ್ಲ. ಈ ಮತ್ತೆ ಕೆಲವರದ್ದು ವಾದ, ಕೃಷ್ಣ ಮತ್ತೆ ಶಿವ ಎಲ್ಲ ಒಂದೇ ಅಲ್ವಾ, ಯಾವಾಗಾದ್ರೂ ಮಾಡಿದ್ರೆ ಆಗ್ತದೆ. ಈ ಸರ್ತಿ ಪುರ್ಸೋತಿದ್ರೆ ಕೃಷ್ಣಾಷ್ಟಮಿ ಉಪವಾಸ ಮಾಡೋದು, ಇನ್ನೊಂದು ಸರ್ತಿ ಶಿವ ರಾತ್ರಿ ಉಪವಾಸ ಮಾಡುವುದು ಅಂತ. ಈ ಮಧ್ಯದವರು ಬಹಳ ಕಡಿಮೆ.
ಇಬ್ಬರು ಒಂದೇ ಅಲ್ವಾ ಹೇಳಲಿಕ್ಕೆ ಹೇಳ್ತಾರೆ, ಉಪವಾಸ ಮಾತ್ರ ಅವರು ತಪ್ಪಿಸಿ ಮಾಡುವುದಿಲ್ಲ, ಇಲ್ಲಿ ಅಲ್ವಾ ಅಲ್ಲಿಂದ ಮಾಡುವುದಿಲ್ಲ. ಇದೊಂದು ವಾದ ಮಾತ್ರ ಹೇಳಿದ್ ನಾನು ಮಾಡುವುದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸಮಯ ನಾವು ಮೊದಲ ಪ್ರವಚನದಲ್ಲಿ ಕೇಳಿಕೊಂಡಿದ್ದೇವೆ. ಬ್ರಹ್ಮ ಎಲ್ಲಿ, ಶಿವ ಎಲ್ಲಿ, ರುದ್ರ ಎಲ್ಲಿ ಅನ್ನೋ ಅರ್ಥ ಆಗಿದೆ ನಮಗೆ, ವಿಷ್ಣು ಎಲ್ಲಿ ಅಂತ. ಹಾಗಾಗಿ ನಾನು ಅದನ್ನು ಮತ್ತೆ ಪರಾಮರ್ಶಿಸಬೇಕಾಗಿಲ್ಲ. ಅದರ ಬಗ್ಗೆ ಮುಂದಿನ ಸ್ಲೈಡ್ಗಳಲ್ಲಿ ನಾವು ಉಲ್ಲೇಖ ಮಾಡ್ತೇನೆ. ಇವತ್ತೆಲ್ಲ ಮುಂದಿನ ಸರ್ತಿ ಇರಲಿ, ದೊಡ್ಡ ವಿಷಯ ತರ್ತೇನೆ. ಈಗ ಸದ್ಯಕ್ಕೆ ಉಪವಾಸದ ವಿಷಯ ಅಂದಾಗ ಕೃಷ್ಣಾಷ್ಟಮಿಯನ್ನು ಉಪವಾಸ ಇಡೀ ಮಾಡಬೇಕು, ಶಿವರಾತ್ರಿಯಲ್ಲಿ ಮಾಡುವುದಿಲ್ಲ ಯಾಕೆ? ಅಥವಾ ನೀವು ಶಿವರಾತ್ರಿ, ಈಗ ಕೃಷ್ಣಾಷ್ಟಮಿ ಉಪವಾಸ ಮಾಡುವವರು ಶಿವರಾತ್ರಿ ಮಾಡುವವರಿದ್ದಾರೆ, ರ್ಯಾಂಡಮ್ ನೋಡಿದರೆ, ಡಯಾಗ್ರಾಮ್ ಅಲ್ಲಿ ನೋಡಿಕೊಂಡ್ರೆ. ಕೃಷ್ಣಾಷ್ಟಮಿ ಮಾತ್ರ ಮಾಡುವವರಿದ್ದಾರೆ, ಶಿವರಾತ್ರಿ ಉಪವಾಸ ಮಾಡದವರೂ ಇದ್ದಾರೆ, ಅದೊಂದು ಸರ್ಕಲ್. ಕೃಷ್ಣಾಷ್ಟಮಿ ಮಾಡದವರಿದ್ದಾರೆ, ಶಿವರಾತ್ರಿ ಮಾತ್ರ ಮಾಡುವವರಿದ್ದಾರೆ. ಶಿವರಾತ್ರಿ ಮಾತ್ರ ಮಾಡುವವರು, ಕೃಷ್ಣಾಷ್ಟಮಿ ಮಾಡುವವರು ಬಹಳ ಕಡಿಮೆ ಜನ, ಇಲ್ಲವೇ ಇಲ್ಲ ಹೇಳಬಹುದು. ಅಂದ್ರೆ ಏನು ಸ್ಪಷ್ಟಪಡಿಸುವುದಾದ್ರೆ, ಶೈವರು ಕೃಷ್ಣಾಷ್ಟಮಿಯನ್ನು ಮಾಡುವುದು ಬಹಳ ಕಡಿಮೆ ಮಟ್ಟದಲ್ಲಿ, ಉಪವಾಸದ ನೆಲೆಯಲ್ಲಿ. ವೈಷ್ಣವರು ಬಹಳ ಹೆಚ್ಚು ಜನ ಶಿವರಾತ್ರಿ ಉಪವಾಸವನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ. ಯಾಕೆ ಅಂದರೆ ವೈಷ್ಣವರಿಗೆ ಶಿವ ಆಗುವುದಿಲ್ಲ ಅಂತ ಇಲ್ಲ, ಶೈವರಿಗೆ ವಿಷ್ಣು ಆಗುವುದಿದ್ರೆ ಬಹಳ ಕಡಿಮೆ. ಅವರು ಸ್ಪಷ್ಟಪಡಿದ್ದಾರೆ, ಏಕಾದಶಿ ಉಪವಾಸ ಮಾಡೋದು ಆಪ್ಷನ್, ಬೇಕಾದ್ರೆ ಮಾಡಿ ಬೇಡಾದ್ರೆ ಬಿಡಿ, ಏನು ತಮ್ಮ ಸಮಸ್ಯೆ ಇಲ್ಲ, ಎಲ್ಲ ಮೂರ್ತ ಹೇಳಿದ್ದಾರೆ ಏಕಾದಶಿ ಎಂದು. ಅದರಿಂದ ಅನ್ನಪ್ರಾಶನವು ಏಕಾದಶಿ ಮಾಡಲಿಕ್ಕೆ ಉಂಟು. ಗಮ್ಮತ್ತು, ಮಗುವಿಗೆ ಮೊದಲ ತೊತ್ತು ತಿನ್ನಿಸುವುದು ಏಕಾದಶಿ ದಿವಸ. ಅದ್ಭುತ, ಮಾಡ್ಬೋದು ಅಂತಾರೆ ಅವರು, ಧಾರಾಳವಾಗಿ ಅದಕ್ಕೆ ಹೇಳುತ್ತಾರೆ. ಆದರೆ ನೀವು ಏನು ಅನ್ನಪ್ರಾಶನ ಎನ್ನುವ ಒಂದು ಸಂಸ್ಕಾರವನ್ನು ಹುಟ್ಟು ಹಾಕಿದ್ದೀರಿ ಮನುಷ್ಯನಿಗೆ ಷೋಡಶ ಸಂಸ್ಕಾರಗಳಲ್ಲಿ, ಅಲ್ಲಿಯೇ ಏಕಾದಶಿಯನ್ನು ಕೊಟ್ಟಿದ್ದಾರೆ. ಅದೇ ಪುರಾಣಗಳು ಯಾವ ದೇಹಕ್ಕೆ ಯಾವ ಬಗೆಯ ಸಂಸ್ಕಾರವನ್ನು ಹೇಳುತ್ತದೆ, ಅದೇ ಪುರಾಣ, ಅದೇ ವೇದವ್ಯಾಸರು ಏಕಾದಶಿಯನ್ನು ಉಣಬಾರದು ಅಂತ ಹೇಳಿದ್ದಾರೆ. ಎಂತ ಮಾಡ್ತೀರಿ ಈಗ? ಸೋತದ್ದು ನಾವಿಲ್ಲಿ, ಇದನ್ನು ವಿಮರ್ಶೆ ಮಾಡುವುದಿಲ್ಲ ಹೆಚ್ಚಿನವರು. ಶ್ರೀಪಾದರು ಹೇಳಿದ್ರಲ್ಲ, ಪಾತ್ರೆ ಖಾಲಿ ಇದ್ರೆ ಎಷ್ಟು ಒಳ್ಳೆಯ ಪಾತ್ರರಾಗ್ತೇವೆ ನಾವು ಅಂತ. ಪಾತ್ರೆ ಹಾಳಿದ್ರೆ ನಾವು ಹಾಕಿದ್ದೆಲ್ಲ ಹಾಳಾಗ್ತದೆ, ನಮ್ಮ ಪಾತ್ರತನ ದುಷ್ಟ ಆಗ್ತದೆ ಅಂತ. ಹೀಗಾಗಿ ಕೃಷ್ಣಾಷ್ಟಮಿಯಂದು ನಿರ್ವಿವಾದವಾಗಿ ಎಲ್ಲರೂ ಮಾಡಲಿಕ್ಕೆ ಉಂಟು ಹೇಳಿದ್ದು ಯಾಕೆ ಕೇಳಿದರೆ, ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಅಂತ ಹೇಳಿ ಎಲ್ಲಿ ಕೃಷ್ಣಾಷ್ಟಮಿ ವ್ರತವನ್ನು ಪುರಾಣ ಹೇಳಿದೆಯೋ ಅಲ್ಲಿಯೇ ಕಲಿಯುಗದಲ್ಲಿ ಕೃಷ್ಣನಾರಾಧನೆಯೇ ಮಾಡಿ ನೀವು ಉದ್ಧಾರ ಆಗುವುದು ಅಂತ ಹೇಳಿದೆ. ಎಂತ ಮಾಡ್ತೀರಿ ಈಗ? ಇದು ನಮ್ಮನ್ನು ಅವರು ಮಾತಾಡಿಸಿತ್ತು. ಕಲಿಯುಗದ ಆರಾಧ್ಯ ದೇವ ಕೃಷ್ಣ, ಅವನನ್ನು ಬಿಟ್ಟು ಇನ್ಯಾರನ್ನು ಮೆಚ್ಚಿಸ್ಲಿಕ್ಕಿಲ್ಲ. ಅದರಿಂದ ಯಾವ ಜಯಂತಿ ಮಾಡದೇ ಇರಿ ನೀವು. ಯಾರ ಹುಟ್ಟುಹಬ್ಬವನ್ನು ಜಗತ್ತಿನಲ್ಲಿ ನೀವು ಮಾಡಬೇಡಿ, ಒಂದು ಕೃಷ್ಣಾಷ್ಟಮಿಯನ್ನು ಮಾಡಿ ಅಂತಾರೆ, ಕೊನೆಯ ಪಕ್ಷ. ಇದನ್ನು ಅವರು ಸಾರಾಸಗಟಾಗಿ ಹೇಳಿದ್ದರಿಂದ ನಮಗದು ಧೈರ್ಯ. ನೀವು ಎಲ್ಲ ಬೇಕಾದ್ರೂ ಬಿಡಿ, 24 ಉಪವಾಸವನ್ನು ಬಿಡಿ. ಏಕಾದಶಿ ವರ್ಷಕ್ಕೆ ಬರೋದು 24 ಬರ್ತದೆ, 12 ತಿಂಗಳಲ್ಲಿ 2 ಅಷ್ಟು ಬೇಕಾದ್ರೆ ಬಿಡಿ. ಒಂದು ಕೃಷ್ಣಾಷ್ಟಮಿಯನ್ನು ವರ್ಷಕ್ಕೊಮ್ಮೆ ಮಾಡಿ, ಏನು ಸಾಯುವುದಿಲ್ಲ, ನೀವು ಎಂತ ಹಾಳಾಗುವುದಿಲ್ಲ. ಅವ್ರು ಹೇಳಿದ್ದು ಒಂದೇ ಒಂದು, 10 ಕಡೆಯಲ್ಲಿ ಹೇಳ್ತಾರೆ, ಒಂದು ಕಡೆಯಲ್ಲಿ ಅಲ್ಲ. ಆಗ ಯಾವ ವ್ರತ, ನಾಗರ ಪಂಚಮಿ ಇರಲಿ, ಶಿವರಾತ್ರಿ ಇರಲಿ, ಸುಬ್ರಹ್ಮಣ್ಯ ಷಷ್ಠಿ ಇರಲಿ, ನವರಾತ್ರಿ ಇರಲಿ, ಯಾರನ್ನು ಅವ್ರು ಮಾತಾಡಿಸುವುದಿಲ್ಲ. ಈ ಪ್ರಕಾರದ ಆಪ್ಷನ್ ಇನ್ನು ಯಾವ ದೇವತೆಗೂ ಕೊಡಲಿಲ್ಲ ಅವರು. ಯಾಕೆ? ಕಲಿಯುಗದ ದೇವರಲ್ಲ ಅಂತ. ಇದನ್ನು ನಾವು ಯೋಚನೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾದ ಪ್ರಿಜುಡೈಸ್ ಮ್ಯಾಂಡೇಟ್ ಇಲ್ಲ, ದುರಾಗ್ರಹದ ವಿಷಯ ಅಲ್ಲ. ಭಾರತಂ ಸರ್ವಶಾಸ್ತ್ರೇಶು ಅಂತ ಹೇಳಿ ಸಕಲ ಶಾಸ್ತ್ರದ ಹೆಚ್ಚಿನ ಮರ್ಯಾದೆ ಇರುವುದು, ಮಹತ್ವ ಇರುವುದು ಮಹಾಭಾರತಕ್ಕೆ ಅಂತೇಳಿ ಮಹಾಭಾರತದ ಮಹಾನಾಯಕ ಅದು ಕೃಷ್ಣ, ಗೀತಾಚಾರ್ಯ. ಹಾಗಾಗಿ ಕೃಷ್ಣನ ವಿಷಯದಲ್ಲಿ ನೀವು ಯಾವತ್ತೂ ಸಹ ಯಾವುದೇ ಪ್ರಕಾರದ ಕಾಂಪ್ರಮೈಸಿಗೆ ಅವನ ವಿಚಾರದಲ್ಲಿ ಹೆಚ್ಚು ಕಡಿಮೆಗೆ ಬರಬೇಡಿ, ದಾಕ್ಷಿಣ್ಯ ಮಾಡಬೇಡಿ. ಅಧಿಕೃತವಾಗಿ ಕೃಷ್ಣಾಷ್ಟಮಿ ಎನ್ನುವುದೊಂದು ಪ್ರತ್ಯೇಕ ಘಟಕ, ಅದನ್ನು ಯಾವುದಕ್ಕೂ ಹೋಲಿಸುವುದು ಬೇಡ ಉಪವಾಸಕ್ಕೆ. ಅದು ನೀವು 24ರಲ್ಲಿ ಬಿಟ್ಟದ್ದು ಬೇರೆ, 24ರ ಒಟ್ಟು ಮೊತ್ತವು ಪುಣ್ಯವನ್ನು ನೀವು ಒಂದರಲ್ಲಿ ಪಡಿಬಹುದು. ಆಗುವುದೇ ಇಲ್ಲ ಆಗಿದ್ರೆ, ನನಗೆ ಸಾಧ್ಯವೇ ಇಲ್ಲ ಅಂತ ಆಫೀಸ್ ಇದೆ, ನಾನು ಮಾಡುವುದೇ ಉಪವಾಸ ಇಲ್ಲ ಅಂದರೆ ಇಡೀ ವರ್ಷದಲ್ಲಿ ಕೃಷ್ಣಾಷ್ಟಮಿ ಒಂದು ದಿನ ಉಪವಾಸ ಮಾಡಿ, ರಜೆ ಹಾಕಿ. ಅದು ಜಾಗರಣೆ ಬೇಡ, ತಲೆನೋಯ್ತದೆ ಎಲ್ಲ ಬೇಡ, ಅದರಲ್ಲಿ ಅದೂ ಇಲ್ಲ. ಜಾಗರಣೆ ಕಟ್ ಗಡ್ದು ಮಲಗಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ ರಾತ್ರಿ ಕೃಷ್ಣ ಬಂದ ಬಳಿಕ 12-1 ಗಂಟೆ ಬಳಿಕ ಅರ್ಗೆ ಕೊಟ್ಟ ಬಳಿಕ ಮತ್ತೇನು ಮಾಡಲಿಕ್ಕಿಲ್ಲ, ಕೇವಲ ಒಂದು ಅರ್ಗೆ ಕೊಡೋದಷ್ಟೇ. ಕೈ ತುಂಬ ನೀರು ತುಂಬಿಸಿ ಶಂಖದಲ್ಲಿ ಇಟ್ಟು
ಕೃಷ್ಣನಿಗೆ ಕೊಡ್ಬೋದು. ಇಷ್ಟು ಮಾಡಿ ಗಡದ್ದು ಮಲಗಿ ಬಿಡಿ ಅಂತಾರೆ. ಮತ್ತೆ ಮರುದಿನ ಹಸುವೆ ಆದಾಗ ಹೇಳು ನನಗೆ ಅಂತ. ಇಷ್ಟೇ ಗಂಟೆ ಎದ್ದಬೇಕು ಅಂತ ಏನು ಹೇಳೋದಿಲ್ಲ. ಇಷ್ಟ ಬಂದಾಗ ಎದ್ದುಗೋ, ಮರುದಿನ ಸೂರ್ಯೋದಯ ಅಂತೂ ಆಗಿರಲಿ, ಹಿಂದಿನ ದಿವಸ ಕೃಷ್ಣ ಕೊಟ್ಟದ್ದನ್ನು ನೀನೇ ಬೇಕಾದ್ರೆ ಕೊಟ್ಟಕ್ಕೆ ಮಾಡು, ಕೃಷ್ಣಾರ್ಪಣೆ ಪರವಾಗಿಲ್ಲ. ಇಷ್ಟು ಸಡಿಲಾದ ಧರ್ಮವನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಕಂಪೇರ್ ಮಾಡಬೇಡಿ. ದಮ್ಮ ಹೇಳ್ತೇನೆ, ಕೃಷ್ಣಾಷ್ಟಮಿ ಇಟ್ಟುಕೊಂಡು ಇತರ ವ್ರತಗಳಿಗೆಲ್ಲ ನೀವು ಹೊರೆ ಹಚ್ಚುವುದು ಬೇಡ. ಎಲ್ಲಿವರೆಗೆ ಶಿವರಾತ್ರಿಯ ಬಗ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಕೇಳಿದ್ರೆ ರಾತ್ರಿ ಊಟ ಮಾಡಬಹುದು ಅಂತ ಹೇಳಿದ್ದಾರೆ. ಇದು ನೀವು ಡಿಕ್ಲೇರ್ ಮಾಡಲಿಲ್ಲ ಇವತ್ತಿನವರೆಗೆ ಗೆರೆ. ಇದನ್ನು ನಾನು ಹೊಸದು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ಕೂರ್ಮ ಪುರಾಣದ್ದು. ಇದು ಇವನ್ ನಾನೇ ಹುಡುಕಿ ತೆಗೆದು ನಾನು ಹಾಕಿದ್ದು, ಯಾರು ಕೊಡ್ಲಿಕ್ಕೆಲ್ಲ ಹೋಗುವುದಿಲ್ಲ. ಯಾಕೆಂದ್ರೆ ಇಂಥ ಕೆಲವು ಕಡೆಯಲ್ಲಿ ಸ್ಲೈಡ್ಸ್ ಅಡಿಗೆ ಹಾಕಿ ಬಿಡ್ತಾರೆ, ಪ್ರಪಕ್ಕ ಜಂಪ್ ಮಾಡ್ತಾರೆ. ಉಪವಾಸ ಮಾಡಲಿಕ್ಕೆ ಹೇಳಿದ ಶಿವರಾತ್ರಿಯ ಮಾತುಗಳು, ಅದರಲ್ಲಿ ಒಂದು ಎಕ್ಸಂಪ್ಷನ್, ಅಟ್ ಲೀಸ್ಟ್ ನೀವು ಹಗಲು ಉಪವಾಸ ಮಾಡಿ ರಾತ್ರಿ ಊಟ ಮಾಡಿ ಅಂತ. ಇದು ನಾಡ್ದು ನಾವು ಮಾಡುವ, ಇದು ಮಾಡಿ ತೋರಿಸಿ, ಇದು ವಿಶೇಷ. ರಾತ್ರಿ ಅಂದ್ರೆ ಯಾವಾಗ? ಮತ್ತೆ ಮಧ್ಯರಾತ್ರಿ ಎಲ್ಲ ಕಳೆದು ಮಧ್ಯರಾತ್ರಿ ಎಲ್ಲ ಬಂದ ಹಾಗಲ್ಲ. ನಕ್ತ ಭೋಜನ ಅಂದ್ರೆ ನಕ್ಷತ್ರ ಕಂಡಾಗ ಊಟ ಮಾಡುತ್ತೆ. ನಕ್ಷತ್ರ ಕಾಣದ ಮುಂಚೆ ತಿನ್ಲಿಕ್ಕಿಲ್ಲ, ನಕ್ಷತ್ರ ಬಂದ ಬಳಿಕ ಊಟ ಮಾಡುವುದು. ಚಂದ್ರ ಕಾಣಬೇಕಾಗಿಲ್ಲ, ನಕ್ಷತ್ರ ಕಂಡರೆ ಆಯ್ತು. ನಕ್ಷತ್ರ ಕಾಣುವುದು ಸೂರ್ಯ ಕಂತಿದ ಬಳಿಕ 1 ಗಂಟೆಯಲ್ಲಿ ಕಾಣ್ತದೆ. ಪಶ್ಚಿಮಕ್ಕೆ ಹುಡುಕಬೇಡಿ, ಪೂರ್ವದಲ್ಲಿ ನೋಡಿ. ಮತ್ತೆ ಪಶ್ಚಿಮದಲ್ಲಿ ನೀವು ಹುಡುಕಿದ್ರೆ ಸ್ವಲ್ಪ ಅರ್ಧ ಗಂಟೆ ಮತ್ತು ತಡವಾಗಿ ನಕ್ಷತ್ರ ಕಾಣ್ತದೆ. ಪೂರ್ವ ದಿಕ್ಕಿನಲ್ಲಿ ನಕ್ಷತ್ರ ಕಾಣಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಕ್ತ ಭೋಜನ ಅಂದ್ರೆ ಈಗ 6:30 ನಾಡಿನ ಹೊತ್ತಿನಲ್ಲಿ 6:45 ಸೂರ್ಯಾಸ್ತ ಆಗುವುದು. 8 ಗಂಟೆಗೆ ಊಟ ಮಾಡಲಿಕ್ಕೆ ಬರ್ತದೆ. ಶಿವರಾತ್ರಿಯಲ್ಲಿ ಹಗಲಿಡೀ ಉಪವಾಸ ಮಾಡುವವರಿಗೆ ಮಾಡಿಕೊಂಡರೆ ಇದು ಒಂದು ಆಪ್ಷನ್. ಜಾಗರಣೆ ಮಾಡುವುದಾಗಲಿ ಪೂರ್ಣ ಉಪವಾಸ ಮಾಡುವುದಾಗಲಿ ಆಗುವುದಿಲ್ಲ. ಆಗಿದೆ ನಾವೆಂತ ಮಾಡಿ ಏಕಾದಶಿ ಮಾಡ್ಲಿಕ್ಕೊಂಡು 3 ದಿವಸದಿಂದ ಏಕಾದಶಿ, ನಾಡ್ದು ಏಕಾದಶಿ, ಮತ್ತೆ 3 ದಿನಕ್ಕೆ ಶಿವರಾತ್ರಿ ಬರುತ್ತದೆ. ಉಪವಾಸದ ಮೇಲೆ ಉಪವಾಸ ಹೇಗಿರ್ತದೆ? ಅದರಿಂದ ವೈಷ್ಣವರಾದವರು ಏಕಾದಶಿ ಕಡ್ಡಾಯ ಮಾಡುವುದರಿಂದ ಹರಿದಿನ ಹೇಳಿಕೊಂಡು, ಅದು ಹರದಿನ ಅಲ್ಲ, ಆದ್ರಿಂದ ಶಿವರಾತ್ರಿ ಜಂಪ್ ಮಾಡಿದ್ದಾರೆ ಪಾಪ ಅಂತ ಹೇಳಿಕೊಂಡು ನಾವು ಅವ್ರು ಮಾಡುವುದಿಲ್ಲ ಅಂತ ವಿರೋಧ ಅಂತ ತಿಳ್ಕೊಳ್ಬೇಡಿ. ಮಾಡ್ಲಿಕ್ಕೆ ಅಸಹಾಯಕದಲ್ಲಿ ಮಾಡಲಿಲ್ಲ. ಅದು ಈ ಸತಿ ಏನು ಹೇಳ್ತಾ ಇದ್ದೆ ನೋಡಿ ಗೆರೆ, ಮಾಘ ಕೃಷ್ಣ ಚತುರ್ದಶಿಯ, ಕೃಷ್ಣ ಪಕ್ಷೆ ಚತುರ್ದಶಿಯ ಮಾಘ ಮಾಸ ಯುಧಿಷ್ಠಿರ, ಇದು ಧರ್ಮರಾಜನಿಗೆ ಹೇಳಿದ್ದು ಮಾತು. ಸ್ನಾನಕೃತ್ವ ನಗ್ನ ಭೋಜಿ ನ ಪಶ್ಯೇತ್ ಯೋನಿ ಸಂಕಟ. ಅವ್ರು ಮತ್ತೆ ಹುಟ್ಟಿ ಬರುವುದಿಲ್ಲ. ಯಾಕೆ ಹೇಳಿದ್ರೆ ರಾತ್ರಿ ಊಟ ಮಾಡುವುದು ಅಂದ್ರೆ ಒಂದು ವಿಷಯ, ಹಗಲಿಡೀ ಶಿವ ಜಪವನ್ನು ಮಾಡ್ಲಿಕ್ಕೆ ಆಗ್ತದೆ. ಯಾವಾಗಲೂ ಏನಾದರೂ ಒಳ್ಳೆಯ ಕೆಲಸ ದೇವರದ್ದು ಮಾಡುವುದಾದ್ರೆ ಉಪವಾಸದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಕ್ರಮ. ತಿಂದು ಮಾಡ್ಲಿಕ್ಕೆ ಹೋದ್ರೆ ಮನಸ್ಸು ಸರಿ ಇರುವುದಿಲ್ಲ, ತಲೆಯು ವಾಲ್ಲಿಕ್ಕೆ ಶುರುವಾಗ್ತದೆ, ನಿದ್ದೆ ಬರ್ಲಿಕ್ಕೆ ಹೋಗ್ತದೆ. ಮತ್ತೆ ಶಿವಾಯನ ಹೇಳುವುದನ್ನು ಸರಿ ಹೇಳ್ತಾ ಇಲ್ಲವ. ಹಾಗಾಗಿ ಏನು ಮಾಡಿದ್ದಾರೆ ಅಂದ್ರೆ ಉಪವಾಸವತಾ ಕಾರ್ಯಂ ಜಪಹೋಮ ವರಾರ್ಚನಂ ಅಂತ ಅರ್ಥ. ಯಾವುದೇ ದೇವರ ಸೇವೆ ಕೆಲಸ ಮಾಡುವಂಥದ್ದು, ಜಪ ಇರಲಿ, ಪೂಜೆ ಇರಲಿ, ಹೋಮ ಇರಲಿ, ಏನಾದರೂ ದೇವತಾ ಕಾರ್ಯ ಇದ್ರೆ ಏನು ತಿನ್ನದೆ ಮಾಡಿ ಅಂತ. ಏನಾದರೂ ಪಿತೃಕಾರ್ಯ ಇದ್ರು ಏನು ತಿನ್ನದೆ ಮಾಡಿ ಅಂತ. ಮತ್ತೆ ಉಳಿದತ್ತು ನಾವು ಗಡದಲ್ಲಿ ತಿಂದುಕೊಂಡು ಮಾಡ್ಲಿಕ್ಕೆ ಹೋದ್ರೆ ಹೊಟ್ಟೆ ಕೆಲಸ ಮಾಡ್ತಾ ಇರ್ತದೆ ಅಂದಾಗ ನಮ್ದು ಸರಿಯಾಗಿ ಲವಲವಿಕೆ ಇರುವುದಿಲ್ಲ, ಉತ್ಸಾಹ ಸರಿ ಇರುವುದಿಲ್ಲ. ಅದು ಫಿಸಿಕಲಿ ಹೇಳಲಿಕ್ಕೆ. ನಿಜವಾಗಿ ತಿಂದ ನಂತರ ನೀನು ಮಾಡಿದ್ರೆ ಅವರು ಕೇಳುತ್ತಾನೆ ದೇವತೆಗಳು, ನನ್ನನ್ನು ಬರ್ಲಿಕ್ಕೆ ಹೇಳೋದು, ಲಡ್ಡು ಪಾಯಸ ಎಲ್ಲವನ್ನು ನುಂಗಿ ಬಿಟ್ಟಿದ್ದಾನೆ, ಈಗ ಮತ್ತೆ ನನಗೆ ಕೊಡ್ಲಿಕ್ಕೆ ಹೋಗ್ತಾರೆ, ಅದು ಸಮಯ ಇಲ್ಲ. ಹಬ್ಬದ ದಿವಸ ದೇವರಿಗೆ ಮೊದಲು, ಮತ್ತೆ ನಮ್ಗೆ. ಆದ್ರಿಂದ ರಾತ್ರಿ ಹೊತ್ತಿನಲ್ಲಿ ಬಂದ ಶಿವನನ್ನು ಯೋಚನೆ ಮಾಡುತ್ತಾ ಹಗಲಿಡೀ ಜಪ ಮಾಡುತ್ತಾ, ಖಾಲಿ ಹೊಟ್ಟೆಯಲ್ಲಿ ಜಪ ಮಾಡುವುದಕ್ಕೆ ಬೆಲೆ ಹೆಚ್ಚಾದ್ರಿಂದ ನಿಧಾನಕ್ಕೆ ಸಂಜೆ ಆದ ಬಳಿಕ 3 ಹೊತ್ತಿನ ಪೂಜೆ ಮುಗೀತದೆ. ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ, ಸಂಜೆ ಸೂರ್ಯಾಸ್ತದ ಬಳಿಕದ ರಾತ್ರಿಯ ಪೂಜೆ ಮುಗಿಸಿ ಕ್ರಮ ಪ್ರಕಾರ ಸಮರ್ಪಣೆ ಮಾಡಿ ಊಟ ಮಾಡಿ. ಇವತ್ತು ಗಮ್ಮತ್ತು ಏನಾಗಿದೆ ಅಂದ್ರೆ ಶಿವರಾತ್ರಿ ಹೇಳಿ ಎಲ್ಲ ಶಿವ ದೇವಸ್ಥಾನಗಳಲ್ಲಿಯೂ ಸಮರ್ಪಣೆ ಇಲ್ಲ, ನೈವೇದ್ಯ ಇಲ್ಲ, ಅನ್ನ ವಿತರಣೆ ಇಲ್ಲ. ಆವತ್ತೇ ಶಿವಪ್ಪನಿಗೆ ಪ್ರಸಾದವಿಲ್ಲ, ಊಟ ಇಲ್ಲ, ಅವರು ವಿಶೇಷ. ನಾವು ಕೃಷ್ಣದೇವರು ಬರುವ ದಿವಸ 0 ಮಾಡುವುದಿಲ್ಲ, ಕೃಷ್ಣನಿಗೆ ಸಮ ಊಟ ಮಾಡಿಸ್ತೇವೆ. ಎಲ್ಲ ಲಡ್ಡು ಮತ್ತೊಂದೆಲ್ಲ ಚಕ್ಕಲಿ ಎಲ್ಲ ಬೆಳಿಗ್ಗೆಯಿಂದ ಸಂಜೆಯಿಂದ ರಾತ್ರಿ ಎಲ್ಲ. ಈ ಶಿವ ದೇವಸ್ಥಾನಗಳಿಗೆ ಶಿವ ರಾತ್ರಿ ದಿವಸವೇ ಏನಿಲ್ಲ, ಮರುದಿನ ಗೌಜಿ ಉಂಟು. ಪಾಪ ಮಾರ. ಅದರಿಂದ ಅದಾಗದಿಲ್ಲ ನೋಡಿ. ನಕ್ತ ಭೋಜಿ ಇರುವುದರಿಂದ ಹಗಲಿಗೆ ಚಂದ ಮಾಡಿ ದೇವರು ಊಟ ಹಾಕಿ ಗತ್ತು ಊಟವನ್ನು ರಾತ್ರಿಗೆ ಸಮರ್ಪಿಸಿ ಮತ್ತೆ ಎಲ್ಲರಿಗೂ ರಾತ್ರಿ ತಡ ಮಾಡಲಿಕ್ಕಿಲ್ಲ. ತಡ ಮಾಡುವುದು ಹೇಳೋದಿಲ್ಲ ನಾನು. ಮಧ್ಯರಾತ್ರಿಯೆಲ್ಲ ಊಟ ಮಾಡುವುದು ತಪ್ಪು, ಅದು ವಿರೋಧ. ಅದನ್ನು ನಕ್ತ ಶಬ್ದವನ್ನು ಪ್ರಯೋಗ ಮಾಡಿ ಅವರು ಇದೊಂದು ಸ್ಪೆಷಲ್ ಐಟಮ್. ವಾಸ್ತವವಾಗಿ ಶಿವರಾತ್ರಿಯನ್ನು ಸ್ವಲ್ಪ ಹಗುರವಾಗಿ ಮಾಡಲಿಕ್ಕೆ, ಎಲ್ಲರಿಗೂ ಮನಸ್ಸು ಕೊಡಲಿಕ್ಕೆ ಯುವ ಶಕ್ತಿಗಳು ಚಂದ ಮಾಡಿ ಧೀಶಕ್ತಿಯಿಂದ ಹಗಲಿಡೀ ಶಿವನ ಜಪವನ್ನು ಅವನ ಪಾರಾಯಣವನ್ನು ಎಲ್ಲ ಮಾಡ್ತಾ ಕೂತು ರಾತ್ರಿ ಆದ ತಕ್ಷಣ ವಿಶೇಷವಾದಂತಹ ಸೇವೆಯೊಂದಿಗೆ ಊಟ ಮಾಡಲಿಕ್ಕೆ ಬರ್ತದೆ ಎನ್ನುವ ಒಂದು ಸುಲಭವಾದ, ಅಂದರೆ 2 ಪ್ರಕಾರದಲ್ಲಿ ಅದರ ಆಚರಣೆ ಇದೆ ಎನ್ನುವುದನ್ನು ನಾನು
ಪ್ರಚುರಪಡಿಸ್ತಾ ಇದ್ದೇನೆ. ಮುಂದೆ ಗಂಟೆ 5 ನಿಮಿಷ. ವಿಗ್ರಹಂ ಪೂಜೆಯೇತ್ಯೋ ವೈ ಲಿಂಗಂ ವ ಅಪಿ ಮಹಾತ್ಮನಃ ಲಿಂಗಂ ಪೂಜೆಯಿತ ನಿತ್ಯಂ ಮಹತಿಂ ಶ್ರಿಯಮಶ್ನುತಿ. ಇದು ಮಹಾಭಾರತದ ಗೆರೆ. ಈಗ ನೀವು ಶಿವನನ್ನು ಹೇಗೆ ಪೂಜೆ ಮಾಡಬೇಕು? ಅವರು ಲಿಂಗಾಕಾರದಲ್ಲಿ ಬಂದದ್ದರಿಂದ ಲಿಂಗ ಪೂಜೆ ಎನ್ನುವುದು ವಿಶೇಷವನ್ನೇ. ಉಳಿದವರು ಲಿಂಗಾಕಾರದಲ್ಲಿ ಬರಲಿಲ್ಲ ಆದ್ರಿಂದ ಉಳಿದವರನ್ನು ನಾವು ಲಿಂಗದಲ್ಲಿ ಪೂಜೆ ಮಾಡೋದು ತಪ್ಪಲ್ಲ, ಆದರೆ ಅವರಿಗೆ ವಿಗ್ರಹವನ್ನು ಕೊಡುತ್ತೇವೆ. ಶಿವನಿಗೆ ವಿಗ್ರಹವಲ್ಲೇ ಪೂಜೆ ಮಾಡಲಿಕ್ಕೆ ಉಂಟೋ ಇಲ್ಲವೋ? ಉಂಟು ಅಂತ ಮಹಾಭಾರತಗಾರ ಮುಗೀತಲ್ಲ. ಕೆಲವರು ಹೇಳುದು ಮಹಾಭಾರತದಲ್ಲಿ ವಿಷಯ ಬರ್ತದೆ ಪೂಜೆ ಮಾಡಲಿಕ್ಕೆಲ್ಲ ಹೇಳ್ತಾರ. ಅಲ್ಲ, ಹೇಳಿದನ್ನು ಕೇಳಿಕೊಳ್ಳಿ ಮಾರ್ಯಾರೆ, ಎಲ್ಲಕ್ಕೂ ಅನ್ವಯ ಮಾಡಿದನ್ನು. ಶಿವನ ಪೂಜೆಯನ್ನು ಮಾಡು ಅಂತ ಹೇಳಿದ ಮಹಾಭಾರತ, ವಿಷ್ಣು ಪೂಜೆಯನ್ನು ಮಾಡು ಅಂತ ಹೇಳಿದ ಮಹಾಭಾರತ, ಉಳಿದವರನ್ನು ಪೂಜೆ ಮಾಡಿ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಪರಿಚಯ ಮಾಡಿದ ತಕ್ಷಣ. ಎಲ್ಲವನ್ನು ಭಾರತದಲ್ಲಿ ವೇದವ್ಯಾಸರು ಹೇಳುವುದಿಲ್ಲ, ಯಾಕೆ 1.5 ಲಕ್ಷ ಶ್ಲೋಕ ಇರುತ್ತೆ ಅದರಲ್ಲಿ. ಮತ್ತು ಉಳಿದ ಸಂಗತಿಗಳೆಲ್ಲ 4 ಲಕ್ಷ ಶ್ಲೋಕದ ಪುರಾಣದಲ್ಲಿ ಉಂಟು. ಇಲ್ಲಿ ಸೂಚನೆ ಮಾತ್ರ. ಇಲ್ಲದ್ರೆ ಮಹಾಭಾರತ ಎಲ್ಲ ಹೇಳಲಿಕ್ಕೆ ಹೊರಟ್ರೆ ಮತ್ತೆ ಪಾಂಡವರ ಕಥೆಯಲ್ಲಿ ಎಲ್ಲಿ ಬರೀಬೇಕು ಅವರು? ಅದು ಸತ್ಯ. ಹಾಗಾಗಿ ನೀವು ಮಹಾಭಾರತದಲ್ಲೂ ಹೇಳಿ ಅಂತ ಗಲಾಟೆ ಮಾಡಬೇಡಿ, ವೇದವ್ಯಾಸರು ಹೇಳಿ ಅಂತ ಗಲಾಟೆ ಮಾಡಿ ನಾನು ತೋರಿಸ್ತೇನೆ. ವ್ಯಾಸರು ಹೇಳಿದ್ದಾರೆ ಎನ್ನುವಾಗ ಅವರು ವಿಕ್ಷಿಪ್ತವಾಗಿ ಹೇಳ್ತಾರೆ, ಒಂದೇ ಕಡೆ ಹೇಳುವುದೇ ಇಲ್ಲ. ನಾವು ಗುರುತಿಸಬೇಕು, ಗಮನಿಸಬೇಕು. 5 ಲಕ್ಷ ಶ್ಲೋಕದಲ್ಲಿ ಹೇಳಬೇಕು ಅವರು. ಅದರಲ್ಲಿ ಕೆಲವು ಕಡೆ ಸೂಚನೆ ಬೇರೆ ಇದೆ ನೋಡಿ. ಒಂದು ಸೂಚನೆ ಸಾಕು. ವಿಗ್ರಹಂ ಪೂಜೆಯೇತ್ಯೋ ವೈ ಲಿಂಗಂ ವಾಪಿ ಮಹಾತ್ಮನಃ. ಮಹಾತ್ಮನಃ ಒಂದು ಶಬ್ದ, ದೊಡ್ಡವನ, ಮುಗಿಯಿತು. ಯಾರು ದೊಡ್ಡವನು ನೀವೇ ಮಾಡಿಕೊಳ್ಳಿ. ಅಡ್ವಾನ್ಸ್ ಸೋಲ್ ಅಂತ ಅರ್ಥ ಮಹಾತ್ಮ ಅಂದರೆ. ಸಾಮಾನ್ಯ ಜೀವ ಅಲ್ಲ, ಭಗವಂತನ ಎಚ್ಚರವನ್ನು ಪಡೆದವ. ದೇವರು ಹೇಳ್ತಾರೆ ಮಹಾತ್ಮ ಶಬ್ದ. ನಮಗೆ ಮಹಾತ್ಮ ಅದನ್ನು ನೋಡಿದಲ್ಲಿ ಇದ್ದವನು ಮಾತ್ರ ನೆನಪಾಗುತ್ತೆ, ಅದಲ್ಲ, ಅದು ಬಿಡಿ, ಅದು ಎಂಥದ್ದು ಅಲ್ಲ. ಅದು ಆಗ ಕರೆದಾಗ, ಈಗ ಅಲ್ಲ. ಈಗ ಅವನದ್ದು ಎಲ್ಲ ಗೊತ್ತಾಗಿದೆ ಏನಾಗಿದ್ದಾನೆ ಅಂತ, ಬಿಡಿ. ಕೃಷ್ಣ ಹೇಳಿದ್ದೇನು, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾರು ಮಹಾತ್ಮ? ಆತ್ಮನನ್ನು, ಆತ್ಮತತ್ವವನ್ನು ಮಹತ್ತಾಗಿ ತಿಳ್ಕೊಂಡವನು ಅಂತ ಅರ್ಥ. ಅವನು ಮಹಾತ್ಮ. ಯಾರು ಆತ್ಮತತ್ವ? ಎಲ್ಲೆಡೆ ತುಂಬಿದವ ಆತ್ಮತತ್ವ, ಅಂತರ್ಯಾಮಿ ಆದವ ವಾಸುದೇವ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಎಲ್ಲವೂ ದೇವರ ಅಂಕೆಯಲ್ಲೇ ಆಗುವುದು. ಪುರುಷ ಏವೇದಂ ಸರ್ವಂ ಅಂತ ಯಾರು ತಿಳ್ಕೊಂಡಿದ್ದಾನೆ ಅವನು ನಿಜವಾಗಿ ಮಹಾತ್ಮ. ಅದಂತಹ ದೊಡ್ಡ ಮಟ್ಟಿನ ದೇವತೆಗಳ ಮಹಾತ್ಮರ, ಅದು ನಾರಾಯಣದಿರಲಿ, ಪ್ರಾಣತತ್ವದಿರಲಿ, ಶಿವನದ್ದಾಗಿರಲಿ, ಇನ್ಯಾರದ್ದೇ ಆಗಿರಲಿ, ಅವರ ವಿಗ್ರಹವನ್ನಾಗಲಿ ಲಿಂಗವನ್ನಾಗಲಿ ಪೂಜೆ ಮಾಡಬೇಕು. ನೋಡಿ, ಎಲ್ಲ ಹೇಳಿ ಆಯ್ತು. ಈಗ ಅದರಿಂದ ಇಲ್ಲಿ ಶೇಷನ ಪೂಜೆಯೂ ಬಂತು, ಎಲ್ಲ ವಿಭೂತಿ ರೂಪಗಳ ಅಶ್ವತ್ಥದ ಪೂಜೆಯೂ ಬರ್ತದೆ, ಯಾವುದಾದ ದನದ ಪೂಜೆಯೂ ಸಿಗ್ತದೆ, ಗೋಪೂಜೆ. ವಿಗ್ರಹ 2 ಪ್ರಕಾರ, ಸ್ಥಿರ, ಚಲ. ನಡೆದಾಡುವ ವಿಗ್ರಹ, ದನ ಎಲ್ಲ ನಡೆದಾಡ್ತೇವೆ, ತಂದೆ ತಾಯಿಗಳೆಲ್ಲ ನಡೆದಾಡ್ತಾರೆ. ಅವರನ್ನು ಪೀಠದಲ್ಲಿ ಕುಳ್ಳಿರಿಸಿ ಅಲ್ಲಾಡಬಾರ್ದು, ಹೀಗೆ ಕೈಲಿಟ್ಕೊಳ್ಳಿ 2 ಕಮಲ, ಮತ್ತೆ ಇಲ್ಲಿ ಗೂಟ ಕೊಡೋದು, ಮತ್ತೆ ಅದು ಕೈ ಕೆಳಗೆ ಬರಬಾರ್ದು ಅಂತ ಅವ್ರು ಹಿಂಸೆ ಎಲ್ಲ ಮಾಡೋದು, ಕಟ್ಟಿ ಹಾಕುವುದೆಲ್ಲ ಇಲ್ಲ. ಅದು ಚರಪ್ರತಿಮೆಯಾಗಿ ಪೂಜೆ, ಅಚಲಕ್ಕೆ ಅಚಲವಾದ ಪೂಜೆಗಳು. ವಿಗ್ರಹ ಮೇಳಿ ಆಯ್ತು. ವಿಗ್ರಹದಲ್ಲಿ 2 ಪ್ರಕಾರ. ವಿಗ್ರಹಂ ಪೂಜೆಯೇತ್ಯೋ ವೈ. ಎಷ್ಟು ಅರ್ಥಗಳು ಬರ್ತದೆ ನೋಡಿ ಒಂದು ಗೆರೆಯಲ್ಲಿ. ಏನಾಗ್ತದೆ ಪೂಜೆ ಮಾಡಿದ್ರೆ? ಪ್ರತಿಮೆ ಪೂಜೆ ನಿಷಿದ್ಧ, ಅದು ದೇವರನ್ನು ನೀವು ಕಟ್ಟಿ ಹಾಕಿದಾಗ. ಇಲ್ಲಪ್ಪ, ಅದೇ ನಾನು ಹೇಳಿದ್ದು, ಬಾವುಟ ನಿಷಿದ್ಧ ಅಲ್ಲ, ಪ್ರಾತಿನಿಧಿಕ, ನೆನಪು ಕೊಡ್ತದೆ ನಮಗೆ. ನಾವಿಗೆಲ್ಲವನ್ನು ಇವತ್ತು ಮಕ್ಕದ್ದು ಮದೀನಾ ಅಂತೆಲ್ಲ ಚಿತ್ರ ಆಗುದಿಲ್ಲ ಕ್ಯಾಲೆಂಡರ್ ಅಲ್ಲಿ, ಯಾಕೆ ಹಾಕ್ಬೇಕು ಅದನ್ನು? ಪೇಂಟಿಂಗ್ ಮಾಡಲೇ, ಅವರು ಚಿತ್ರ ಮಾಡಿ ಅರ್ಧ ಚಂದ್ರ ಮಾಡಬಾರ್ದು, ಸ್ಟಾರ್ ಏನು ಕೊಡಬಾರ್ದು. ಹಾಗಾದ್ರೆ ಒಂದು ಸಿಂಬಲ್ ನೀವು ಕೊಟ್ಟ ತಕ್ಷಣ ಅದ್ರ ನೆನಪಾಗಬೇಕು. ಹಸಿರು ಕೊಡ್ಲಿಕ್ಕಿಲ್ಲ, ಕೊಟ್ಟರೆ ಗೊತ್ತಾಗತ್ತೆ ಮತ್ತೆ. ಅದರಿಂದ ನಾವು ಯಾವುದನ್ನು ಪರಿಗ್ರಹಿಸುವ, ವಿಗ್ರಹ ಅಂದ್ರೆ ಪರಿಗ್ರಹಿಸುವುದು ಅಂತ ಅರ್ಥ. ಯಾವ ವಿಷಯದಿಂದ ಯಾವುದನ್ನು ನಾವು ಗುರುತಿಸ್ತೇವೆ ಅದು ಗುರುತಾಗಿ ಸಿಂಬಲ್ ಕೊಡೋದವರೆಲ್ಲ ಹಾಗೆ ಗುರುತಿಸ್ಲಿಕ್ಕೆ, ಆ ಪಕ್ಷವನ್ನು ಪ್ರತಿನಿಧಿಸಲಿಕ್ಕೆ ಅಂತ. ಹಾಗೆ ವಿಗ್ರಹದ ಪೂಜೆ ಎನ್ನುವುದು ತಪ್ಪಲ್ಲ, ನೆನಪಿಗೆ. ಅದೇ ದೇವರು ಅಲ್ಲ. ಅದನ್ನು ನಾವು ಮಾಡಿಸಿ ಪೆಟ್ಟಿಗೆಯಲ್ಲಿ ಹಾಕಿ ಮತ್ತೆ ಕರ್ಕೊಂಡು ಹೋಗ್ತೇವೆ. ಬಾವುಟವನ್ನು ಮತ್ತೆ ಇಳಿಸಲಿಕ್ಕೆ ಉಂಟು, ಮತ್ತೆ ಕಟ್ಟಲಿಕ್ಕೆ ಉಂಟು, ಒಳಗೆ ಹಾಗೆ ಪೆಟ್ಟಿಗೆಯಲ್ಲಿ ಇಡ್ಲಿಕ್ಕೆ ಉಂಟು. ಅಂದ ತಕ್ಷಣ ನಾವು ಎಂಥದ್ದು ಆಗುದಿಲ್ಲ, ಬೇಕಾದಾಗ ತೆಗೆಯುತ್ತೆ. ಅದರಿಂದ ವಿಗ್ರಹವನ್ನಾಗಲಿ ಲಿಂಗವನ್ನಾಗಲಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾನೆ ಅವನಿಗೆ ಬೇಕಾದಷ್ಟು ಸಂಪತ್ತು ಬರ್ತದೆ, ಏನು ಬೇಕಾದರೂ ಪಡಿತಾನೆ. ಎಂಥ ಅದ್ಭುತವಾದ ಗೆರೆಗಳನ್ನು ಕೊಡ್ತಾರೆ. ಯಾವ ಪ್ರಕಾರದ ಪೂಜೆಯಲ್ಲಿಯೂ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೆ ಲಿಂಗಕ್ಕೆ ಪೂಜೆಯ ಬಗ್ಗೆ ವಾಮನ ಪುರಾಣದ ಕೆಲವು ಮಾತುಂಟು. ಯೇ ಲಿಂಗಂ ಪೂಜಯಿಷ್ಯಂತಿ ಮಾಮಕಂ ಭಕ್ತಿಮಾಶ್ರಿತಾ ನತೇಶಾಂ ದುರ್ಲಭಂ ಕಿಂಚಿತ್ ಭವಿಷ್ಯತಿ ಕದಾಚನ. ಅವನಿಗೆ ಯಾವ ಸೊತ್ತುಗಳು ಸಿಗುವುದಿಲ್ಲ ಅಂತಲೇ ಇಲ್ಲ. ಇದು ನನ್ನ ಲಿಂಗ ಅಂತ ಶಿವನೇ ಹೇಳತಕ್ಕಂಥ ಮಾತುಗಳು. ಸರ್ವೇಷಾಮೇವ ಪಾಪಾನಾಂ ಕೃತಾನಾಮಪಿ ಜಾನತ ಶುದ್ಧಂತೆ ಲಿಂಗ ಪೂಜಾಯಾಮ್ ನಾತ್ರಗಾರೇ ವಿಚಾರ. ಸಕಲ ಪಾಪಗಳ ನಿವೃತ್ತಿ. ಯಾಕೆಂದರೆ 11 ಇಂದ್ರಿಯಗಳು
ಮನಸ್ಸು ಸೇರಿ ಮಾಡಿದ ಎಲ್ಲ ಪಾಪಗಳ ನಿವೃತ್ತಿ ಆಗುವುದು ಉಪವಾಸದಿಂದ. ಏಕಾದಶಿ ಎನ್ನುವುದು ಉಪವಾಸಕ್ಕೆ ಕಾರಣ ಯಾಕೆ ಕೇಳಿದರೆ, ಬೇರೆ ದಿನ ಯಾಕೆ ಮಾಡಬಾರದು ಅಂದ್ರೆ, ಏಕಾದಶ ಇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಪ್ರಭೋ ತತ್ಸರ್ವಂ ವಿಲಯಂ ಯಾತಿ ಏಕಾದಶಿ ಉಪವಾಸನಾತ್. 11ನೇ ದಿನ ಯಾಕೆ ಉಪವಾಸ ಮಾಡುದು? ನಿಮಗೊಂದು ಪೀರಿಯಡ್ ಮಾಡಿದ್ರೆ ಆಯ್ತಲ್ಲ, ಸೆಕೆಂಡ್ ಸಂಡೇ ಮಾಡಿಬಿಡುವ 14 ದಿನಕ್ಕೊಮ್ಮೆ. ಅದಾಗುವುದಿಲ್ಲ, ನಮಗೆ ಏಕಾದಶಿ ಆಗಲಿ. ಯಾಕೆಂದ್ರೆ 11 ಇಂದ್ರಿಯ ನಮ್ಮಲ್ಲಿ ಉಂಟು. 11 ಇಂದ್ರಿಯ ಮನಸ್ಸು ಸೇರಿ, ಒಳಗಿನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 5 ಸೇರಿ, ಅಷ್ಟು ಇಂದ್ರಿಯಗಳಿಂದ ಮಾಡಿದ ಪಾಪಗಳ ನಿವೃತ್ತಿಗೆ ಉಪವಾಸ ಮಾಡಲಿಕ್ಕೆ. ಆದ್ರಿಂದ ಶಿವನು ಏಕಾದಶನಿದ್ದಾನೆ, ಅದು ಒಂದಿನ ಚಿಂತನೆಯಲ್ಲಿ ಬರ್ತದೆ. ಹಾಗಾಗಿ ಅವನಿಗೂ ಸಂಬಂಧಪಟ್ಟಂತೆ ಹೇಳಲಿಕ್ಕೆ ಹೋದಾಗ ಉಪವಾಸಕ್ಕೆ ವಿಶೇಷವಾದಂತಹ ಪಾಪದ ನಿವೃತ್ತಿ, ಇಂದ್ರಿಯಗಳಲ್ಲಿ ಬರತಕ್ಕಂಥ ಪಾಪದ ನಿವೃತ್ತಿ ಘೋಷಣೆ ಮಾಡ್ತಾರೆ. ಮುಂದೆ ಈಗ ಈ ಕೆರೆಯನ್ನು ಓದಿ ಮುಗಿಸಿ ಚಿಂತನೆಯನ್ನು ನಿಲ್ಲಿಸ್ತೇನೆ. ಮುಂದಕ್ಕೆ ಇನ್ನೊಮ್ಮೆ ಸೇರುವ ಚೈತ್ರ ಮಾಸೆ ಅಥವಾ ಮಾಘ. ಇಲ್ಲಿ ಒಂದೊಮ್ಮೆ ಮಾಘ ಮಾಸದಲ್ಲಿ ನಮಗೆ ಆಗಲಿಲ್ಲ, ಏನೋ ಅವಘಡ ಬಂತು ಅಥವಾ ಆಶೋಚ ಬಂತು ಅಥವಾ ವೀಸಾದಲ್ಲಿ ಹೆಚ್ಚು ಕಡಿಮೆ ಆಯಿತು, ಟಿಕೆಟ್ ಸಿಗಲಿಲ್ಲ, ಎಂತ ಮಾಡೋದಂದ್ರೆ ಮುಂದೆ ಮಾಡಿ. ಮುಂದಿನ ತಿಂಗಳು ಪಾಲ್ಗುಣ ಬೇಡ ಅಂದ್ರೆ ಚೈತ್ರ ಮಾಡಿ, ಹೊಸ ವರ್ಷಕ್ಕೆ ಮಾಡಿ. ಚೈತ್ರೇ ಮಾಸೆ ಅಥವಾ ಮಾಗೆ ಶಂಕರಂ ಯೋರ್ಚೇದ್ವ್ರತಿ ಮಾಸಂ ವಾಪಿ ಅರ್ಧ ಮಾಸಂ ವಾ ದಶ ಸಪ್ತ ದಿನಾನಿವ. ಇಲ್ಲಿ ಒಂದು ಸ್ಪೆಷಲ್ ಸ್ಟೇಟ್ಮೆಂಟ್ ಏನಂದ್ರೆ, ದಿನ ಚೇಂಜ್ ಮಾಡಿ ತೋರಿಸಿದ್ದು. ಆಗದೇ ಇದ್ದವರಿಗೆ ಏನು ಅಂತ ಬೇಕು ಯಾವಾಗಲೂ. ಅನಂತರ ವ್ರತ ಆಗದೇ ಇದ್ರೆ ಏನೊಂದು ಒಂದು ದಿನ ಇರ್ತದೆ, ನವರಾತ್ರಿ ಆಗದೆ ಹೋದ್ರೆ ಏನೊಂದು ಇರ್ತದೆ, ಪಿತೃಪಕ್ಷ ಆಗದೇ ಇದ್ರೆ ಏನೊಂದು ಇರ್ತದೆ. ಅದಕ್ಕೆ ಇಲ್ಲಿ ಏನು ಅಂತ, ಶಿವರಾತ್ರಿ ಆಗದೇ ಇದ್ರೆ, ಮಾಘಕ್ಕೆ ಆಗದೇ ಇದ್ರೆ ಏನು, ಚೈತ್ರ ಮಾಸಕ್ಕೆ ಮಾಡಿ ಅಂತ ಪೋಸ್ಟ್ಪೋನ್ ಮಾಡಿದ್ರು. ಎಷ್ಟು ದಿವಸ ಶಿವರಾತ್ರಿ ಪೂಜೆ ಪುನಸ್ಕಾರ? ನಮಗೆ ನವರಾತ್ರಿ 9 ಗೊತ್ತುಂಟು, ನಾವು ಅದನ್ನು ನೋಡಿಕೊಂಡು ಮಧ್ವ ನವರಾತ್ರಿ ಅಂತ ಮಾಡ್ತೇವೆ ಕೆಲವೊಮ್ಮೆ. ಇದು ಇನ್ನು ಬೇರೆಯವರ ಆರಾಧನೆ ಎಲ್ಲ ಮಾಡುವಾಗ 3 ದಿನ 5 ದಿನ ಪೂರ್ವಾಪರ ಎಲ್ಲ ಮಾಡ್ತೇವೆ. ಶಿವರಾತ್ರಿ ಒಂದೇ ದಿನ ಮಾಡ್ತೇವಲ್ಲ ನಾವು, ಎಂತ ಕತೆ ಉಂಟು? ಇದು ಎಷ್ಟು ದಿನ ಮಾಡಲಿ? ಅದು ಒಂದು ದೊಡ್ಡ ಪ್ರಶ್ನೆ ಕೊಟ್ಟರು. ಅದಕ್ಕೆ ಹೇಳ್ತಾರೆ 1 ತಿಂಗಳು ಮಾಡ್ಲಿಕ್ಕೆ ಉಂಟು. ಮಾಸಂವ, ಅರ್ಧ ಮಾಸಂವ, ಅಥವಾ 15 ದಿವಸ ಮಾಡಲಿಕ್ಕೆ ಬರ್ತದೆ, ಅಥವಾ 10 ದಿನ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಸಪ್ತ ದಿನಾನಿವ 7 ದಿನ. ಎಲ್ಲಿ ಇಲ್ಲ ನೋಡಿ. ನಮ್ಮ ಕೃಷ್ಣದೇವರಿಗೂ ಹಾಗೆ ಉತ್ಸವದಲ್ಲಿ 7 ದಿನ ಮಾಡಲಿಕ್ಕೆಲ್ಲ ಉಂಟು. ಮಾಡೋದೇನು ಒಂದೇ ದಿವಸದಲ್ಲಿ. ಚಕ್ಕಲಿ ಉಂಡೆ ಎಲ್ಲ 7 ದಿನ ಇರ್ತದೆ, 15 ದಿವಸ ಇರ್ತದೆ. ಆದ್ರೆ ಉತ್ಸವ ದೇವರ ಸೇವೆ ಮಾತ್ರ ಆಗುವುದಿಲ್ಲ. ಇಲ್ಲಿ ಶಿವರಾತ್ರಿ ಅಷ್ಟು ಮಾಡಲಿಕ್ಕೆ ಉಂಟು ಹೇಳುವುದೊಂದು ವಿಶೇಷ. ಪೂಜೆಗಳ ದಿನಗಳ ಲೆಕ್ಕಾಚಾರ ಕೊಟ್ಟ ಪ್ರಮಾಣ ಇದು ದೊಡ್ಡ ಸಂಗತಿ, ಬ್ರಹ್ಮವೈವರ್ತದ್ದು. ಅದರೊಟ್ಟಿಗೆ ಇನ್ನೊಂದು ಪ್ರಕಾರ ಹಾಕಿದ್ದೇನೆ, ಎಷ್ಟು ದಿನ ನೀನು ಪೂಜೆ ಮಾಡ್ತೀಯಾ ಅಷ್ಟು ಯುಗಗಳ ಕಾಲ ನೀನು ಉತ್ತಮ ಲೋಕದಲ್ಲಿ ಇರ್ತೀಯ ಅಂತ. ದಿನಮಾನಂ ಯುಗಂ ಸೋಪಿ ಶಿವಲೋಕೆ ಮಹೀಯತೆ ಅಂತ. ಶಿವಲೋಕದಲ್ಲಿ ನೀನು ಎಷ್ಟು ದಿವಸದ ವ್ರತ ಮಾಡಿದ್ದಿ ಅಷ್ಟು ದಿವಸ, ಅಷ್ಟು ಯುಗ. 1 ದಿನ ಸೇವೆ ಮಾಡಿದ್ರೆ 1 ಯುಗ ಅಲ್ಲಿರ್ತಿ ನೋಡಿ. ಒಂದೊಂದು ಯುಗ ಅಂದ್ರೆ ಎಷ್ಟು ದೊಡ್ಡದು ನೋಡಿ. ಹಾಗಾಗಿ ಅಷ್ಟು ಸಮಯ ಶಿವಲೋಕದಲ್ಲಿ ಇರ್ಲಿಕ್ಕೆ ಆಗ್ಲಿಕ್ಕೆ ಕಾರಣ ನಾವು ಮಾಡಿದ ವ್ರತದ ದೊಡ್ಡ ಸ್ಥಿತಿ. ಆ ಅರ್ಜೆಂಟಲ್ಲಿ ಪೂಜೆ ಮುಗಿಸಿದ್ರೆ ಅರ್ಜೆಂಟ್ ಪುಣ್ಯ ಚೂರೇ ಸಿಗ್ತದೆ. ಅದನ್ನು ಸ್ಪಷ್ಟವಾಗಿ ಚಂದವಾಗಿ ವಿಶಾಲವಾಗಿ ಎಲ್ಲ ತಿಳ್ಕೊಂಡು ಮಾಡಿದರೆ ಬೇಕಾದಷ್ಟು ಪುಣ್ಯವನ್ನು ಪಡೀಲಿಕ್ಕೆ ಆಗ್ತದೆ. ಹಾಗಾಗಿ ಅಂತಹ ಒಂದು ಅದ್ಭುತವಾದ ಕೆಲವು ಸೋರ್ಸ್ಗಳು, ಇದು ಯಾರು ರಿವೀಲ್ ಮಾಡದ ಕೆಲವು ಸಂಗತಿಗಳು ವಾಸ್ತವವಾಗಿ ಎಷ್ಟು ದಿನ ಮಾಡಲಿಕ್ಕೆ ಉಂಟು, ತಲೆಯಲ್ಲಿ ಬರುವುದಿಲ್ಲ ಕೆಲವರಿಗೆ. ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ರೋಚಕವಾದ ಕೆಲವು ಅಪೂರ್ವ ಸಂಗತಿಗಳ ಬಗ್ಗೆ ಈ ಬಾರಿ ಚಿಂತನೆಯನ್ನು ಕೊಟ್ಟಿದ್ದೇನೆ. ಸುಮಾರು ಸ್ಲೈಡ್ಸ್ಗಳು ಬಾಕಿ ಇವೆ ಇವತ್ತು. ಇನ್ನು ಮುಂದಿನ ಸರ್ತಿ ಬರುವಾಗ ಶನಿವಾರ 4:15 ಸರಿಯಾಗಿ ಬಂದು ಸೇರುವ, ಮುಂದಿನ ಶಿವನ ಚಿಂತನೆಗಳ ಬಗ್ಗೆ ಕೇಳುವ. ಶಿವರಾತ್ರಿ ಮುಗಿದ್ರೂ ಶಿವನ ಚಿಂತನೆ ಮುಗಿಯದಿದ್ರೆ ಏನು ಬೇಸರ ಮಾಡಬೇಡಿ. ಮುಂದೆ 3ನೆಯ ಶನಿವಾರವೂ ಸೇರಿ ಶಿವನ ಬಗ್ಗೆ ಕೇಳಬಾರದು ಅಂತ ಏನಿಲ್ಲ. ಹಾಗಾಗಿ ಒತ್ತಂತದಲ್ಲಿ ಒಂದು ಸರ್ತಿ ಕೇಳಿಕೊಂಡ್ರೆ ಒಮ್ಮೆ ಯಾವಾಗಲೂ ಮತ್ತೆ ನಾವು ಶಿವರಾತ್ರಿಯನ್ನು ಗಡದ್ದಾಗಿ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಾ, ಬಂದವರಿಗೂ ವಂದನೆಗಳು, ಬಾರದವರಿಗೂ ವಂದನೆಗಳು, ದೂರದಲ್ಲಿ ನಿಂತವರಿಗೂ ವಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ.